ನಮಸ್ಕಾರ ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ, ಮನೋವಿಜ್ಞಾನ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ಭಾಗದಲ್ಲಿ ಕಳೆದ 8 ವರ್ಷಗಳಿಂದ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ವಸ್ತು ವಿಷಯ ಸಾಮಾಜಿಕ ಮನೋವಿಜ್ಞಾನದಲ್ಲಿ ಸಾಮಾಜಿಕ ಸಂಜ್ಞಾನ, ಅದರಲ್ಲಿ ಬರ್ತಕ್ಕಂಥ ಉತ್ತರಗಳಿಗೆ, ಆ ಪ್ರಶ್ನೆಗಳಿಗೆ ನಾವು ಕಂಡ್ಕೋಬೇಕಾಗಿರುವಂತಹ ಉತ್ತರಗಳು ಯಾವ್ದ್ಯಾವುದು, ಸಂಜ್ಞಾನಕ್ಕೂ ಮತ್ತು ಸಂಜ್ಞಾನಕ್ಕೆ ಸಂಬಂಧಿಸಿದಂತಹ ಸಿದ್ಧಾಂತಗಳು ಹೇಗೆ ತನ್ನದೇ ಆದಂತಹ ಸಿದ್ಧಾಂತಗಳನ್ನ ಈ ಸಂಜ್ಞಾನ, ಸಾಮಾಜಿಕ ಸಂಜ್ಞಾನಕ್ಕೆ ಇರ್ತಕ್ಕಂಥ ಸಿದ್ಧಾಂತಗಳು ಹೇಗೆ ಕೆಲಸವನ್ನು ನಿರ್ವಹಿಸ್ತವೆ, ಸಂಜ್ಞಾನ ಮತ್ತು ಸಿದ್ಧಾಂತಗಳ ಪ್ರಭಾವಗಳು ಏನು, ಅದರ ಹಿನ್ನೆಲೆಗಳು ಏನು, ಆ ಹಿನ್ನೆಲೆಗೆ ಸಂಬಂಧಿಸಿದಂತಹ ಈ ಅನುಬಂಧನಗಳು ಯಾವ್ಯಾವ ರೀತಿಯಾಗಿ, ಯಾವ್ಯಾವ ಪ್ರಕಾರವಾಗಿ ಈ ಅನುಬಂಧನ ಒಳಗಾಗುತ್ತೆ ಸಂಜ್ಞಾನಾತ್ಮಕವಾಗಿ, ಹಾಗೂ ಸಾಮಾಜಿಕ ಮನೋವಿಜ್ಞಾನದಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ಒಂದು ಎಲ್ಲೆ. ಸೊ ಈ ಒಂದು ವಸ್ತು ವಿಷಯಗಳನ್ನ ಈ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಪ್ರಮುಖವಾಗಿ ಸಾಮಾಜಿಕ ಮನೋವಿಜ್ಞಾನ ಅಂತಂದ್ರೆ ಮನೋವಿಜ್ಞಾನವನ್ನ ಏನು ಅಧ್ಯಯನ ಮಾಡುವಂತಹ ವಿವಿಧ ಶಾಖೆಗಳಿದೆ, ವಿವಿಧ ವಿಭಾಗಗಳಿದೆ. ಈ ಸಾಮಾಜಿಕ ಮನೋವಿಜ್ಞಾನವು ಸಹ ಪ್ರಮುಖವಾದಂತಹ ಒಂದು ಬ್ರಾಂಚ್ ಅಂತ ಹೇಳ್ಬೋದು ಮನೋವಿಜ್ಞಾನದಲ್ಲಿ. ಈ ವರ್ತನೆ ಏನಿದೆ, ವ್ಯಕ್ತಿಯ ವರ್ತನೆ ಅಥವಾ ಸಮೂಹದ ವರ್ತನೆ, ಒಂದು ಸಮುದಾಯದ ವರ್ತನೆ, ಆ ವರ್ತನೆ ಹೇಗೆ ಮತ್ತೆ ಯಾವ ಆಧಾರದ ಮೇಲೆ ಅದು ನಿರ್ಧಾರಗೊಳ್ಳುತ್ತೆ, ಯಾವ ಅಂಶಗಳು ಅದರಲ್ಲಿ ತನ್ನದೇ ಆದಂತಹ ಒಂದು ಎಲಿಮೆಂಟ್ಸ್ ಗಳನ್ನ ಹೊಂದಿ ಅದಕ್ಕೆ ಪ್ರಭಾವಗಳನ್ನು ಬೀಳ್ತಾ ಹೋಗುತ್ತೆ. ಈ ಒಂದು ವಿಷಯಗಳನ್ನು ಈ ಮನೋಸಾಮಾಜಿಕ ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ನಾವು ನೋಡ್ತಾ ಹೋಗ್ತೀವಿ. ಸಂಜ್ಞಾನ ಅದರಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂತಹ ಅಂಶ ಯಾವ್ದ್ರಲ್ಲಿ, ವರ್ತನೆ ಅಂತ ಅಂದ್ರೆ ಸೊ ಎಲ್ಲದನ್ನು ಏನೆಲ್ಲ ನಾವು ಮೆಜರ್ ಅನ್ನ ಮಾಡ್ಬೋದು, ಏನೆಲ್ಲ ನಾವು ಒಬ್ಬ ವ್ಯಕ್ತಿಯ ವರ್ತನೆಯಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳನ್ನ ನಾವು ಅರ್ಥೈಸ್ಕೊಳ್ಬಹುದು, ಅದಕ್ಕೊಂದು ರೂಪಗಳನ್ನ ಕೊಡ್ಬೋದು, ಅದಕ್ಕೊಂದು ಆಯಾಮಗಳನ್ನ ನಾವು ಏನೆಲ್ಲ ನೀಡಬಹುದು, ಅದು ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ, ಅದೆಲ್ಲದೂ ಸಹ ವರ್ತನೆ ಅಂತ ನಾವು ಕರಿಬಹುದು. ಅಂದ್ರೆ ಯಾವ್ದಾವ್ದಕ್ಕೆ ಗುಣಲಕ್ಷಣಗಳು ಅದಕ್ಕೆ ಅಟ್ಯಾಚ್ ಆಗಿರುತ್ತೆ, ಅದಕ್ಕೆ ಸಂಬಂಧಿಸಿದಂತ ಎಲ್ಲಾ ಮಾಹಿತಿಗಳು ಸಹ ನಾವು ವರ್ತನೆ ಅಂತ ನಾವು ಕರೀಬಹುದು. ಉದಾಹರಣೆಗೆ ನಾವು ಅಥವಾ ಏರ್ ಸ್ಟೈಲ್ ಇದೆ, ಐ ಕಲರ್ ಇದೆ, ಸ್ಕಿನ್ಸ್ ಇದೆ, ಮಾತಾಡೋ ಶೈಲಿ ಇದೆ, ಉತ್ತರವನ್ನ ಕೊಡುವಂತಹ ರೀತಿನಲ್ಲಿ ಇದೆ, ನಾವು ಏನೊಂದು ಪ್ರಶ್ನೆ ಮಾಡುವಂತಹ ರೀತಿ, ನಡ್ಕೊಳ್ಳುವಂತಹ ರೀತಿ, ನಮ್ಮ ಭಾವನೆಗಳು, ಸೊ ಇವೆಲ್ಲ ಏನೇನೆಲ್ಲ ನಾವು ಸೊ ಈ ತರ ಇದೆ, ಅದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ, ಅವರೇಜ್ ಆಗಿದೆ ಅಥವಾ ಇದು ಹೀಗಿದೆ ಅದು ಆಗಿದೆ ಅಂತ ಏನೆಲ್ಲ ನಮ್ಮ ಒಬ್ಬ ವ್ಯಕ್ತಿ ಅಂತ ತೆಗೆದುಕೊಂಡ್ರೆ ಆ ವ್ಯಕ್ತಿನಲ್ಲಿ ಏನೆಲ್ಲ ನಾವು ಪ್ಲಸ್ ಆಗಿರ್ಬೋದು ಅಥವಾ ಮೈನಸ್ ಆಗಿರ್ಬೋದು ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ವ್ಯಕ್ತಿನಲ್ಲಿ ಇರ್ತಕ್ಕಂತಹ ಗುಣಲಕ್ಷಣಗಳು, ಸಾಮಾನ್ಯ ಗುಣಲಕ್ಷಣಗಳು, ಆ ಎಲ್ಲಾ ಸಾಮಾನ್ಯ ಗುಣಲಕ್ಷಣಗಳನ್ನ ನಾವು ವರ್ತನೆ ಅಂತ ಕರಿಬಹುದು. ಅದರಲ್ಲಿ 3 ಆಯಾಮಗಳು. ಮೊದಲನೇ ಆಯಾಮವಾಗಿ ಈ ಶಾರೀರಿಕ ಆಯಾಮ, ಎರಡನೇದು ಸಂಜ್ಞಾನಾತ್ಮಕ ಆಯಾಮ, ಮೂರನೇದು ಮನೋಸಾಮಾಜಿಕ ಆಯಾಮ. ಸೊ ಈ ಒಂದು ಸಂಜ್ಞಾನ ಎರಡನೇ ಆಯಾಮ ಏನಿದೆ ಅದು ಬಹಳ ಪ್ರಮುಖವಾಗುತ್ತೆ. ಸಾಮಾಜಿಕ ಹಿನ್ನೆಲೆಯಲ್ಲಿ ನಾವು ಅರ್ಥವನ್ನ ನೋಡ್ಬೇಕು ಅಂತ ಅಥವಾ ಅರ್ಥೈಸ್ಕೋಬೇಕು ಅನ್ನೋದೇ ಆದ್ರೆ, ಈ ಸಾಮಾಜಿಕ ಸಂಜ್ಞಾನ ಒಬ್ಬ ವ್ಯಕ್ತಿಯನ್ನ ಹೇಗೆ ಈ ಸಂಜ್ಞಾನ ಬಹಳ ಎತ್ತರಕ್ಕೆ ಕೊಂಡೊಯ್ಯುವಂತಹ ಒಂದು ಸಾಮರ್ಥ್ಯ ಇದೆ, ತನ್ನನ್ನು ತಾನು ಅಪ್ಗ್ರೇಡ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಪ್ರಮುಖ ಪಾತ್ರವನ್ನು ಹೇಗೆ ವಹಿಸುತ್ತೆ, ಈ ಸಾಮಾಜಿಕ ಸಂಜ್ಞಾನವು ಸಹ ಒಬ್ಬ ವ್ಯಕ್ತಿ ಹೇಗೆ ಸಮುದಾಯದೊಂದಿಗೆ ಬೆರೀತಾ ಹೋಗ್ತಾನೆ, ಸಮುದಾಯದೊಂದಿಗೆ ಹೇಗೆ ವ್ಯವಹರಿಸ್ತಾ ಹೋಗ್ತಾನೆ, ಹಾಗೂ ಹೇಗೆ ರೆಗ್ಯುಲರ್ ಇಂಟರಾಕ್ಷನ್ಸ್ ಜೊತೆಗೆ ಸೊ ಈ ಒಂದು ಬೌದ್ಧಿಕ ಮತ್ತು ಸಾಮಾಜಿಕ ಕಳಕಳಿಯುಳ್ಳವಂತ ಒಂದು ವರ್ತನೆಗಳು ಹೇಗೆ ರೂಪುಗೊಳ್ಳುತ್ತವೆ, ಈ ಒಂದು ವ್ಯಕ್ತಿಯ ವ್ಯಕ್ತಿತ್ವಗಳು ಹೇಗೆ ಸಮಾಜದೊಂದಿಗೆ ಒಂದು ಕನೆಕ್ಟಿವಿಟಿಯನ್ನ ಪಡೆದುಕೊಳ್ತವೆ ಅನ್ನೋದು
ಬಹಳ ಪ್ರಮುಖವಾಗುತ್ತೆ. ಆ ಪ್ರಮುಖವಾಗುವಂತಹ ಅಂಶಗಳಲ್ಲಿ ಪ್ರಮುಖವಾಗಿ ಬರುವಂತದ್ದೇ ಈ ಸಾಮಾಜಿಕ ಸಂಜ್ಞಾನ. ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡಬೇಕು, ಮಾತಾಡಬೇಕು, ಆ ತಮ್ಮ ಫೀಲಿಂಗ್ಸ್ ಶೇರಿಂಗ್ ಮಾಡ್ಕೋಬೇಕು, ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ಅದನ್ನ ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಓಕೆ, ಸೊ ಪ್ರತಿಯೊಂದು ಡಿಸಿಷನ್, ಕ್ರಿಯೇಟಿವಿಟಿ, ಸೊ ಪ್ರತಿಯೊಂದು ಅಂಶಗಳು ಸಹ ಈ ಒಂದು ಸಾಮಾಜಿಕ ಸಂಜ್ಞಾನದ ಒಳಗಡೆನೆ ಬರ್ತಾ ಹೋಗ್ತಾವೆ. ಪ್ರಮುಖವಾಗಿ ಸಾಮಾಜಿಕ ಸಂಜ್ಞಾನದಲ್ಲಿ ಪ್ರಮುಖವಾಗಿ ಬರುವಂಥದ್ದು ಈ ಮೆಮೊರಿ ಮತ್ತೆ ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಕಮ್ಯುನಿಕೇಶನ್ಸ್, ಮತ್ತೆ ಈ ಸಾಮಾಜಿಕ ಒಡನಾಟದಲ್ಲಿ ಬರ್ತಕ್ಕಂತಹ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಇರ್ತಕ್ಕಂತಹ ಕ್ರಿಯೇಟಿವಿಟಿ, ಐಡಿಯಾಲಜಿ. ಸೊ ಈ ರೀತಿಯ ಎಲ್ಲ ಅಂಶಗಳು ಈ ಸಾಮಾಜಿಕ ಸಂಜ್ಞಾನದಲ್ಲಿ ಬರುವಂತ ಪ್ರಮುಖ ವಿಷಯಗಳು. ಏನಕ್ಕೆ ಬರುತ್ತೆ ಅನ್ನೋದಾದ್ರೆ ಅದರ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ, ಸೊ ಮಾನವ ಒಬ್ಬ ಸಮಾಜ ಜೀವಿ. ಈ ಸಮಾಜ ಇಲ್ಲದೆ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ವಿಕಸನಗೊಳಿಸ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಎಷ್ಟರ ಮಟ್ಟಿಗೆ ಮಾನವ ಸಮಾಜ ಜೀವಿ ಅಂತ ಅನ್ನೋದಾದ್ರೆ, ಸಮಾಜ ಹೊರತುಪಡಿಸಿ ಅಥವಾ ಯಾವುದೇ ಪ್ರಾಣಿಗಳ ಒಂದು ಮಾನವನ ಇಲ್ಲದ ಒಂದು ಸಮಾಜ, ಒಬ್ಬ ವ್ಯಕ್ತಿಯನ್ನ ನಾವು ಗ್ರಹಿಸ್ಲಿಕ್ಕೂ ಸಹ ಅಥವಾ ಕಲ್ಪನೆಗೆ ನಿಲುಕದ ಒಂದು ವಿಷಯ ಅಂತ ನಾವು ಅರ್ಥೈಸ್ಕೋಬಹುದು. ಅಂದ್ರೆ ಆತನ ಕನೆಕ್ಟಿವಿಟಿ, ಆತನ ಸಾಮಾಜಿಕ ಬೆಳವಣಿಗೆ, ಆತನ ವೈಯಕ್ತಿಕ ಶಾರೀರಿಕವಾಗಿರ್ಬೋದು, ಸಂಜ್ಞಾನಾತ್ಮಕವಾಗಿರ್ಬೋದು, ಅಥವಾ ಸಾಮಾಜಿಕ ಅಂಶಗಳು ಏನೆಲ್ಲ ಇದೆ ಆ ಎಲ್ಲದೂ ಸಹ ಆ ಪರಸ್ಪರ ಸಮಾಜದೊಂದಿಗೆ ಇರ್ತಕ್ಕಂಥ ಕನೆಕ್ಟಿವಿಟಿಯೊಂದಿಗೆ ಸಹ ಅದೆಲ್ಲ ಸಹ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಅದಿಲ್ಲದೆ, ಸಾಮಾಜಿಕ ಸಂಪರ್ಕ ಇಲ್ಲದೆ ಈ ಸಾಮಾಜಿಕ ಸಂಜ್ಞಾನ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಸಾಮಾಜಿಕ ಸಂಪರ್ಕ ಆಗ್ಬೇಕು ಅಂತಂದ್ರೆ ಎಗೇನ್ ಸಾಮಾಜಿಕ ಸಂಜ್ಞಾನ ಅಂದ್ರೆ ಪೂರ್ವ, ಸೊ ಎಕ್ಸ್ಪೀರಿಯನ್ಸ್, ಪಾಸ್ಟ್ ಅಂತ ಏನಿರುತ್ತೆ, ಸೊ ಅದರ ಹಿನ್ನೆಲೆ ಅಥವಾ ಅದರಲ್ಲಿ ಇರ್ತಕ್ಕಂಥ ಒಂದು ಕಂಟೆಂಟ್ ಈ ಸಾಮಾಜಿಕ ಸಂಪರ್ಕಕ್ಕೆ ಬೇಕಾಗುತ್ತೆ. ಓಕೆ, ಸೊ ಈಗ ನಮ್ಮ ಮೆಮೊರಿ, ಸೊ ಏನೋ ಒಂದು ನಮ್ಮಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಇದೆ. ಇವತ್ತು ನಾವು ಈ ಪ್ರಸ್ತುತವಾಗಿ ನಾವು ಏನ್ ಮಾಡ್ತಾ ಇದೀವಿ, ಇದಕ್ಕೆ ಈ ನಮ್ಮಲ್ಲಿ ಇರ್ತಕ್ಕಂಥ ಮೆಮೊರಿ ತನ್ನದೇ ಆದಂತ ಕಾಂಟ್ರಿಬ್ಯೂಷನ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ. ಮೆಮೊರಿ ಇಲ್ಲದೆ ಸೊ ಪ್ರಸ್ತುತವಾಗಿ ನಾವು ಏನನ್ನು ಸಹ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗೋದಿಲ್ಲ. ಸೊ ಹೀಗೆ ಒಬ್ಬ ವ್ಯಕ್ತಿಯ ಸಂಜ್ಞಾನದ ಪ್ರಕ್ರಿಯೆಗಳು ನಡೀತಾ ಹೋಗ್ಬೇಕು ಅನ್ನೋದೇ ಆದ್ರೆ, ಸೊ ವ್ಯಕ್ತಿಯ ಸ್ಮೃತಿ, ಅದ್ರ ಜೊತೆಗೆ ಸಾಮಾಜಿಕ ಸಂಪರ್ಕ, ಆ ಸಾಮಾಜಿಕ ಹಿನ್ನೆಲೆ ಪ್ರಮುಖ ಪಾತ್ರಗಳನ್ನ ವಹಿಸ್ತಾ ಹೋಗ್ತದೆ. ಓಕೆ, ಸೊ ಏನು ಸಾಮಾಜಿಕ ಸಂಜ್ಞಾನ ಅಂತ ಅಂದ್ರೆ, ಸಾಮಾನ್ಯವಾಗಿ ಸಂಜ್ಞಾನ ಅಂತ ಅಂದ್ರೆ ಸೊ ಏನೆಲ್ಲ ಪ್ರಕ್ರಿಯೆಗಳು ನಮ್ಮ ಮೆದುಳಿನಲ್ಲಿ ನಡೀತಾ ಹೋಗುತ್ತೆ, ಸೊ ಆ ಎಲ್ಲಾ ಪ್ರಕ್ರಿಯೆಗಳನ್ನು ನಾವು ಸಂಜ್ಞಾನ ಅಂತ ನಾವು ಸಾಮಾನ್ಯವಾಗಿ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಮೆಮೊರಿ, ಲರ್ನಿಂಗು, ಡಿಸಿಷನ್ ಮೇಕಿಂಗು, ಕ್ರಿಯೇಟಿವ್ ಥಿಂಕಿಂಗು, ಕ್ರಿಟಿಕಲ್ ಥಿಂಕಿಂಗು. ಓಕೆ, ಸೊ ಡಿಸಿಷನ್ ಮೇಕಿಂಗು, ಕ್ರಿಯೇಟಿವಿಟಿ, ಏನೆಲ್ಲ ಪ್ರಕ್ರಿಯೆಗಳು ನಮ್ಮ ಮೆದುಳಿನಲ್ಲಿ ನಡೀತಾ ಹೋಗುತ್ತೆ ಆ ಎಲ್ಲಾ ಪ್ರಕ್ರಿಯೆಗಳನ್ನು ಸಹ ನಾವು ಸಂಜ್ಞಾನ ಅಂತ ಕರೀಬಹುದು. ಸಾಮಾಜಿಕ ಸಂಜ್ಞಾನ ಅಂತಂದ್ರೆ ಅದಕ್ಕೆ ಸೋಷಿಯಲ್ ಟಚ್ ಇರುತ್ತೆ ಅಷ್ಟೇ. ಸಾಮಾಜಿಕ ಸಂಪರ್ಕದ ಜೊತೆಗೆ ಏರ್ಪಡುವಂತಹ ಒಂದು ಅಂಶಗಳು ಏನೆಲ್ಲ ಬರುತ್ತೆ ಆ ಎಲ್ಲಾ ಅಂಶಗಳು ಸಹ ಈ ಸಾಮಾಜಿಕ ಸಂಜ್ಞಾನದ ಒಳಗಡೆ ಬರುತ್ತೆ. ಸೊ ಹೇಗೆ ಸಾಮಾಜಿಕ ಸಂಜ್ಞಾನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅದಕ್ಕೆ ಹೇಗೆ ಅರ್ಥೈಸ್ಕೊಳ್ತೀವಿ ನಾವು ಅನ್ನೋದೇ ಆದ್ರೆ, ನಾವು ಯಾವುದನ್ನ ಅರ್ಥವಿವರಣೆ ನೀಡ್ತೇವೆ, ಗ್ರಹಿಸ್ಕೊಳ್ತೇವೆ, ಪುನಃಸ್ಮರಣೆ ಮತ್ತು ಸಾಮಾಜಿಕ ಪ್ರಪಂಚದ ಯಾವ ಮಾಹಿತಿಯನ್ನ ಬಳಕೆ ಮಾಡ್ಕೊಳ್ಳುತ್ತೇವೆ ಅನ್ನೋದು ಸಾಮಾಜಿಕ ಸಂಜ್ಞಾನ ಅಂತ ಕರೀತಾರೆ. ಓಕೆ, ಈ ಸಾಮಾಜಿಕ ಹಿನ್ನೆಲೆಯಲ್ಲಿ ಬರ್ತಕ್ಕಂತಹ ಕೆಲವೊಂದು ಪ್ರಚೋದನೆಗಳು, ಅದನ್ನ ನಾವು ಅರ್ಥೈಸ್ಕೊಳ್ಳುವಂತಹ ರೀತಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಗ್ರಹಿಕೆ ಉಂಟಾಗುತ್ತೆ. ಅದಕ್ಕೆ ಅದರದೇ ಆದಂತಹ ಅರ್ಥವಿವರಣೆಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಅಂದ್ರೆ ನಾವು ಯಾವ ರೀತಿಯಾಗಿ ಗ್ರಹಿಸ್ಕೊಳ್ತೇವೆ ಆ ರೀತಿಯಾಗಿ ನಾವು ಅರ್ಥವಿವರಣೆಯನ್ನ ಕೊಡೋದನ್ನ ನಾವು ನೋಡ್ತಾ ಹೋಗ್ತೀವಿ. ಈಗಾಗಲೇ ಆಲ್ರೆಡಿ ಸಂಗ್ರಹ ಆಗಿರುವಂತಹ ಮಾಹಿತಿಗಳನ್ನ ನಾವು ಹೇಗೆ ರೀಕಾಲ್ ಮಾಡ್ಕೊಳ್ತೀವಿ, ಪುನಃಸ್ಮರಣೆಗಳನ್ನ ಮಾಡ್ಕೊಳ್ತೀವಿ. ಪುನಃಸ್ಮರಣೆಗಳನ್ನ ಮಾಡ್ಕೊಂಡು ಅದಕ್ಕೆ ಹೇಗೆ ರೀತಿಯಾಗಿ ಮ್ಯಾಚ್ ಮಾಡಿಕೊಂಡು
ಆ ಸಾಮಾಜಿಕ ಸಂವಹನವನ್ನ ನಾವು ಏರ್ಪಡಿಸ್ತೀವಿ ಅನ್ನೋದೇ ಈ ಸಾಮಾಜಿಕ ಸಂಜ್ಞಾನ ಅಂತ ನಾವು ಕರಿತಾ ಹೋಗ್ಬೋದು. ಇದೊಂದು ಪ್ರಕ್ರಿಯೆ, ಇಟ್ಸ್ ಎ ಪ್ರೋಸೆಸ್. ಈ ಪ್ರೋಸೆಸ್ ಹೇಗಾಗುತ್ತೆ ಅಂತ ಅಂದ್ರೆ, ಸೊ ಆಲ್ ಆಫ್ ಎ ಸಡನ್ ಆಗುವಂಥದ್ದಲ್ಲ, ಅದಕ್ಕೆ ಅನೇಕ ಹಂತಗಳು ಅದರಲ್ಲಿ ಪಾಲ್ಗೊಳ್ತವೆ. ಸೊ ಹಲವಾರು ಹಂತಗಳು ಯಾವುದು ಅಂತ ಅಂದ್ರೆ, ಸೊ ನಮಗೆ ಕೆಲವೊಂದು ಸಾಮಾಜಿಕ ಹಿನ್ನೆಲೆಯ, ಸಾಮಾಜಿಕ ಸನ್ನಿವೇಶದ ಅನುಭವ ನಮಗೆ ಆಗ್ಬೇಕು. ಸಾಮಾಜಿಕ ಅನುಭವ, ಒಂದು ಸಮುದಾಯ ಅಥವಾ ಮತ್ತೊಂದು ಸಮುದಾಯ ಹೇಗೆ ತನ್ನದೇ ಆದಂತ ವರ್ತನೆಗಳನ್ನ ಹೊಂದಿರುತ್ತೆ, ಅದರ ಜೊತೆಗೆ ಸಂಪರ್ಕವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಯಾವ ರೀತಿಯಾಗಿ ಅದನ್ನ ಗ್ರಹಿಸ್ಕೊಂಡಿರ್ತಾರೆ, ಆ ಗ್ರಹಿಸ್ಕೊಂಡಿರುವಂತಹ ಮಾಹಿತಿಗಳು ಏನು ಸ್ಟೋರ್ ಆಗಿರುತ್ತೆ ಅಥವಾ ಅನುಭವಕ್ಕೆ ಬಂದಿರುತ್ತೆ. ಸೊ ನಂತರದಲ್ಲಿ ಅಂತಹದ್ದೇ ವ್ಯಕ್ತಿಗಳ ನಡುವೆ ಬಂದಿರತಕ್ಕಂಥ ಅಥವಾ ಸಮುದಾಯಗಳ ನಡುವೆ ಬಂದಿರತಕ್ಕಂಥ ಒಂದು ವರ್ತನೆ ಯಾವ ರೀತಿಯಾಗಿ ಜರುಗಬಹುದು ಅನ್ನೋ ಒಂದು ಇಂಟರ್ಪ್ರಿಟೇಷನ್ಗಳನ್ನ ನಾವು ಅಥವಾ ಅರ್ಥ ವಿವರಣೆಗಳನ್ನ ನಾವು ಕೊಡ್ತಾ ಹೋಗ್ಬೋದು. ಅದು ಸಾಮಾಜಿಕ ಸಂಜ್ಞಾನದ ಹಿನ್ನೆಲೆಯಲ್ಲಿ ಆಗ್ತಕ್ಕಂಥದ್ದು. ಈ ಸಾಮಾಜಿಕ ಸಂಜ್ಞಾನದ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಇದಕ್ಕೆ ನಾವು ಸಾಮಾನ್ಯವಾಗಿ ಒಂದು ಅರ್ಥಗಳನ್ನ ನಾವು ಕಲ್ಪಿಸ್ಕೊಡ್ಬಹುದು. ಅದನ್ನೇ ಒಂದು ಸಾಮಾಜಿಕ ಸಂಜ್ಞಾನದ ಪ್ರಮುಖ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಹೇಗೆ ನಡೆಯುತ್ತೆ ಇದೆಲ್ಲ, ಯಾವ ಪ್ರಕ್ರಿಯೆಗಳ ಜೊತೆಗೆ ಈ ಸಾಮಾಜಿಕ ಸಂಪರ್ಕ, ಸಾಮಾಜಿಕ ಈ ಸಂಜ್ಞಾನ ಅಂತಕ್ಕಂಥದ್ದು ಏನಿದೆ ಅದು ಪ್ರಕ್ರಿಯೆಗಳು ಒಳಗಾಗುತ್ತೆ ಅನ್ನೋದಾದ್ರೆ, ಸೊ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಕೊಳ್ತಾ ಹೋಗುತ್ತೆ. ಸೊ ಹೇಗೆ ನಡೆಯುತ್ತೆ, ಹೇಗೆ ನಾವು ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ, ಹೇಗೆ ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿರೀಕ್ಷೆಗಳನ್ನ ಮಾಡ್ಬೋದು, ಅಥವಾ ಈ ರೀತಿಯಾದಂತಹ ಪ್ರಚೋದನೆಗಳಿದ್ರೆ ಸೊ ಇದೇ ರೀತಿಯಾದಂತಹ ಒಂದು ಉತ್ತರಗಳು ಅಥವಾ ಪ್ರತಿಕ್ರಿಯೆಗಳು ಬರುತ್ತೆ ಅನ್ನೋದನ್ನ ಯಾವ ಆಧಾರದ ಮೇಲೆ ನಾವು ನಿರೀಕ್ಷೆಗಳನ್ನ ಮಾಡ್ಕೊಳ್ತೀವಿ. ಅಥವಾ ಈ ರೀತಿಯಾದಂತಹ ವ್ಯಕ್ತಿ ಇದ್ದಾನೆ ಅಂತ ಅಂದ್ರೆ, ಒಂದು ಸಮುದಾಯ ಇದೆ ಅಂತ ಅನ್ನೋದಾದ್ರೆ, ಸೊ ಈ ವಿಷಯ ಬಿಟ್ಟು ನಾವೇನು ಅದನ್ನ ಬಿಟ್ಟು ಬೇರೆ ಮಾಹಿತಿಗಳನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಕಷ್ಟ. ಅಂದ್ರೆ ಒಂದು ಸ್ಪಷ್ಟವಾದ ವಿಷಯ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ಬರುತ್ತೆ ಯಾವುದೇ ಸಂದರ್ಭದಲ್ಲೂ. ಹೇಗೆ ಈ ನಿರೀಕ್ಷೆಗಳನ್ನ ಮಾಡಬಹುದು ಉತ್ತರಗಳನ್ನ ಅನ್ನೋದೇ ಆದ್ರೆ, ಸೊ ಅದಕ್ಕೆ ಪ್ರಮುಖವಾಗಿ ಅನೇಕ ಮಾಹಿತಿಗಳು ಅಥವಾ ಅನೇಕ ಪ್ರಕ್ರಿಯೆಗಳ ಒಂದು ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ, ಸಂಜ್ಞಾನದ ಪ್ರಕ್ರಿಯೆಗಳಲ್ಲಿ ಒಳಗೊಳ್ತಾ ಹೋಗುತ್ತೆ. ಆದ್ರೆ ನಾವು ಸಾಮಾಜಿಕ ಪ್ರಪಂಚದ ಮಾಹಿತಿಗಳನ್ನು ಹೇಗೆ ಗ್ರಹಿಸ್ಕೊಳ್ತೇವೆ ಮತ್ತೆ ಹೇಗೆ ಸಂಕೇತೀಕರಣಗೊಳಿಸ್ತೇವೆ ಅಂದ್ರೆ ಎನ್ಕೋಡ್ ಅನ್ನ ಹೇಗೆ ಮಾಡ್ಕೊಳ್ತೇವೆ, ಮತ್ತೆ ಯಾವುದರ ಆಧಾರದ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಗ್ರಹಿಸ್ಕೊಂಡು ಓಕೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಒಂದು ಪ್ರಚೋದನೆ, ಒಂದು ಸಮುದಾಯದಿಂದ ಬಂದಿರತಕ್ಕಂಥ ಒಂದು ಪ್ರಚೋದನೆ, ಆ ಪ್ರಚೋದನೆಗೆ ಹಲವಾರು ವ್ಯಕ್ತಿಗಳು ಹಲವಾರು ರೀತಿಯಾಗಿ ನಾವು ವಿಷಯವನ್ನ ಗ್ರಹಿಸ್ಕೊಳ್ತಾ ಹೋಗ್ತೇವೆ. ಹಲವಾರು ಆಯಾಮಗಳೊಂದಿಗೆ ನಾವು ವಿಷಯಗಳನ್ನ ಗ್ರಹಿಸ್ಕೊಳ್ತಾ ಹೋಗ್ತೇವೆ. ಒಬ್ಬರಿಗೆ ಪಾಸಿಟಿವ್ ಆಗಿ ಕಾಣಬಹುದು, ಕೆಲವರಿಗೆ ಅದು ನೆಗೆಟಿವ್ ಆಗಿ ಕಾಣಬಹುದು, ಕೆಲವೊಂದು ಸಾಂದರ್ಭಿಕವಾಗಿ ಕಾಣಬಹುದು, ಕೆಲವೊಂದು ಉತ್ತೇಜಕಗಳಾಗಿ ಕಾಣಬಹುದು, ಕೆಲವೊಂದು ಬಂದಿರತಕ್ಕಂಥ ಒಂದು ಪ್ರಚೋದನೆಗಳು ಉದ್ದೇಶ ಪೂರ್ವಕವಾಗಿ ಇರಬಹುದು, ಕೆಲವೊಂದು ಆಕ್ಸಿಡೆಂಟಲ್ ಸಹ ಅಥವಾ ಕೋ ಇನ್ಸಿಡೆನ್ಸ್ ಸಹ ಆಗಿರಬಹುದು. ಸೊ ಹೀಗೆ ನಾವು ಗ್ರಹಿಸುವಂತಹ ಮಾಹಿತಿಗಳು ಅಥವಾ ನಮಗೆ ಎದುರಾಗುವಂತಹ ಒಂದು ಮಾಹಿತಿಗಳನ್ನ ನಾವು ಹೇಗೆ ಗ್ರಹಿಸ್ಕೊಳ್ತೀವಿ, ಗ್ರಹಿಸ್ಕೊಳ್ಳೋದು ಅಂದ್ರೆ ಇಂಟರ್ಪ್ರಿಟೇಷನ್ ಏನ್ ಮಾಡ್ಕೊಳ್ತೀವಲ್ಲ, ಸೊ ಇಂಟರ್ಪ್ರಿಟೇಷನ್ ಮಾಡುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಆ ಇಂಟರ್ಪ್ರಿಟೇಷನ್ ಮಾಡಬೇಕು ಅನ್ನೋದೇ ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಪೂರ್ವ ಆಧಾರಿತ ಅನುಭವಗಳು, ವಿಷಯಗಳು ಈ ಅರ್ಥೈಸುವಿಕೆಗೆ ತನ್ನದೇ ಆದಂತಹ ಒಂದು ಪ್ರಭಾವವನ್ನ ಬೀರ್ತವೆ. ಒಂದು ಸಮುದಾಯದಿಂದ ಅಥವಾ ಒಂದು ಈ ಸಾಮಾಜಿಕ ಹಿನ್ನೆಲೆಯಿಂದ, ಸಮುದಾಯದಿಂದ ಬಂದಿರತಕ್ಕಂಥ ಒಂದು ಮಾಹಿತಿಗಳು ಸೊ ಈ ರೀತಿಯಾಗಿ ಬರ್ತಾ ಇದೆ ಅನ್ನೋದಾದ್ರೆ, ಸೊ ಈ ಒಂದು ಕಾರಣದ ಆಧಾರದ ಮೇಲೆ ಬರ್ತಾ ಇದೆ ಅನ್ನೋ ಒಂದು ನಿರೀಕ್ಷೆಗಳನ್ನ ಇಟ್ಕೋಬಹುದು. ಯಾವಾಗ ಅದಕ್ಕೆ ಕಾಸ್ ಅಂಡ್ ಎಫೆಕ್ಟ್ ನಮಗೆ ಗೊತ್ತಾಗ್ತಾ ಇದ್ರೆ ಅಥವಾ ಆ ಪೂರ್ವ ಮಾಹಿತಿ ನಮಗೆ ಗೊತ್ತಿದ್ರೆ, ಫ್ರೆಶ್ ಆಗಿದ್ರೆ ಇನ್ಫಾರ್ಮೇಶನ್ಸ್, ಓಕೆ ಸೊ ಯಾವ ರೀತಿಯಾಗಿ ಬಂದಿರುತ್ತೆ ಅದ್ರ ಆಬ್ಜೆಕ್ಟಿವ್ ತರ ನಾವು ಅದನ್ನ ರಿಸೀವ್ ಮಾಡ್ಕೋಬಹುದು. ಓಕೆ, ಕೆಲವೊಂದು ಬಾರಿ ನಾವು ಸಬ್ಜೆಕ್ಟಿವ್ ಆಗಿ ಹೇಗೆ ಡಿಸೈಡ್ ಮಾಡ್ಕೊಳ್ತೀವಿ, ಸಬ್ಜೆಕ್ಟಿವ್ ಆಗಿ ಹೇಗೆ ಗ್ರಹಿಸ್ಕೊಳ್ತೀವಿ ಅನ್ನೋದೇ ಆದ್ರೆ ಅದಕ್ಕೆ ಪೂರ್ವ ನಿರ್ಧಾರಿತ ಅಥವಾ ಪೂರ್ವ ಮಾಹಿತಿಯುಳ್ಳ ಅಥವಾ ಈಗಾಗಲೇ ನಮ್ಮ ಅನುಭವಕ್ಕೆ
ಹಲವಾರು ಬಾರಿ ಅನುಭವಕ್ಕೆ ಬಂದಿರುವಂತಹ ಆಧಾರದ ಮೇಲೆ ನಾವು ವಸ್ತು ವಿಷಯಗಳನ್ನ ಗ್ರಹಿಸ್ಕೊಳ್ತಾ ಹೋಗ್ತೀವಿ. ಏನು ಗ್ರಹಿಸ್ಕೊಳ್ತೀವಿ, ಯಾವ ಆಧಾರದ ಮೇಲೆ ಗ್ರಹಿಸ್ಕೊಳ್ತೀವಿ, ಸೊ ಅದನ್ನ ಆಸ್ ಇಟ್ ಈಸ್ ಮತ್ತೆ ಅದನ್ನ ಸಂಕೇತೀಕರಣಗೊಳಿಸ್ಕೊಳ್ತಾ ಹೋಗ್ತೀವಿ. ಮತ್ತೆ ಆ ಸಂಗ್ರಹಿಸಿಕೊಂಡಿರ್ತಕ್ಕಂಥ ಅಥವಾ ಸಂಕೇತೀಕರಣಗೊಂಡಿರ್ತಕ್ಕಂಥ ಮಾಹಿತಿಗಳಿಗೆ ನಾವು ಒಂದು ಯಾವಾಗ ಅಂತ ಸಂದರ್ಭಗಳು ಬೇಕಾಗುತ್ತೆ, ಪುನರ್ಮನನ ಮಾಡುವಂತಹ ಸನ್ನಿವೇಶಗಳು ಯಾವಾಗ ಎದುರಾಗುತ್ತವೆ ಅಂತಹ ಸಂದರ್ಭದಲ್ಲಿ ನಾವು ಮಾಹಿತಿಗಳನ್ನ ಪಡೆದುಕೊಳ್ತೇವೆ. ಇಲ್ಲಿ ಯಾವ ಆಧಾರದ ಮೇಲೆ ಒಂದು ವಸ್ತು ವಿಷಯಗಳನ್ನ, ಒಂದು ಮಾಹಿತಿಗಳನ್ನ ನಮ್ಮ ಸಂಜ್ಞಾನದ ಪ್ರಕ್ರಿಯೆ ಬೇರೆಯವರ ಮಾಹಿತಿಯನ್ನು ಪಡೆದುಕೊಳ್ಳುವಾಗ ಹೆಚ್ಚಿನ ಪ್ರಕ್ರಿಯೆಗೆ ಒಳಗಾಗುತ್ತದೆ. ಓಕೆ, ಸಾಮಾಜಿಕ ಸಂಜ್ಞಾನ ಅನ್ನೋದೇ ಆದ್ರೆ ಸೊ ಮತ್ತೊಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಅಥವಾ ಒಂದು ಸಮುದಾಯ ಅಥವಾ ಒಂದು ಸಮಾಜ ಅಂತ ನಾವೇನ್ ಕರಿತಾ ಹೋಗ್ತೀವಿ, ಅಲ್ಲಿಂದ ಬಂದಿರತಕ್ಕಂತಹ ಒಂದು ಮಾಹಿತಿಗಳು, ಪ್ರಕ್ರಿಯೆಗಳು, ಅವರು ನಮ್ಮನ್ನ ನೋಡುವಂತಹ ಅಥವಾ ಗ್ರಹಿಸಿಕೊಳ್ಳುವಂತಹ ಒಂದು ಅರ್ಥ ವಿವರಣೆ ಯಾವ ರೀತಿಯಾಗಿರುತ್ತೆ, ಅದರ ಆಧಾರದ ಮೇಲೆ ನಾವು ಯಾವ ರೀತಿಯಾದಂತಹ ಮಾಹಿತಿಗಳನ್ನ ಅವ್ರಿಗೆ ಇನ್ಪುಟ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಈ ಒಂದು ಪ್ರಕ್ರಿಯೆ ಏನ್ ನಡೆಯುತ್ತೆ, ಆದ್ರೆ ಆಕ್ಷನ್ಸ್ಗೆ ಏನು ರಿಯಾಕ್ಷನ್ಸ್ಗಳು ಏನಿರುತ್ತೆ, ಈ ಆಕ್ಷನ್ ರಿಯಾಕ್ಷನ್ ಗಳ ಪ್ರಕ್ರಿಯೆಗಳ ರೂಪದಲ್ಲಿ ಈ ಒಂದು ಪ್ರಕ್ರಿಯೆಗಳು, ಸಂಜ್ಞಾನದ ಪ್ರಕ್ರಿಯೆಗಳು ಜರುಗ್ತಾ ಹೋಗುತ್ತೆ. ಸುತ್ತಮುತ್ತಲ ಜನರ ವರ್ತನೆಯು ಯಾವ ವಿಷಯದ ಆಧಾರದ ಮೇಲೆ ಪ್ರಭಾವಿತಗೊಳ್ಳುತ್ತೆ? ಮೇಜರ್ ವಿಷಯಗಳು, ಸಬ್ಜೆಕ್ಟ್ಗಳು ಯಾವುದು? ನಮ್ಮ ವರ್ತನೆಗಳು ಯಾವ ಆಬ್ಜೆಕ್ಟ್ ಮೇಲೆ ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ? ನಮ್ಮಲ್ಲಿ ಇರ್ತಕ್ಕಂಥ ವಸ್ತು ವಿಷಯಗಳು ಯಾವ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದೇ ಆದ್ರೆ ಯಾವ ವಸ್ತು ವಿಷಯ ಅದಕ್ಕೆ ಆಧಾರವಾಗಿರುತ್ತೆ. ಈ ಎಲ್ಲವೂ ಸಹ ಈ ಒಂದು ಸಾಮಾಜಿಕ ಸಂಜ್ಞಾನದ ಆಧಾರದ ಮೇಲೆ ರೂಪುಗೊಳ್ಳುತ್ತೆ. ಈ ಸಾಮಾಜಿಕ ಕೆಲವೊಂದು ಬಾರಿ ಯಾವ ತಪ್ಪು ಗ್ರಹಿಕೆ ಆಗಿರುತ್ತೆ, ಸಾಮಾಜಿಕ ಪಕ್ಷಪಾತಕ್ಕೆ ನಮ್ಮನ್ನು ಒಳಗ ಮಾಡ್ಬಿಡುತ್ತೆ. ಮತ್ತೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕಾಗಿರುವಂತ ಒಂದು, ನಾವೇನಾದ್ರೂ ಎನ್ಕೋಡ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ತಪ್ಪಾಗಿ ಏನಾದ್ರು ಅಥವಾ ತಪ್ಪು ಗ್ರಹಿಕೆಯಿಂದ ಏನಾದ್ರು ಮಾಹಿತಿಗಳನ್ನ ಎನ್ಕೋಡ್ ಮಾಡ್ಕೊಂಡ್ಬಿಟ್ಟಿದ್ರೆ ನಮ್ಮ ಇಂಟರ್ಪ್ರಿಟೇಷನ್ ಸಹ ತಪ್ಪಾಗ್ಬಿಡುತ್ತೆ. ಕೆಲವೊಂದು ಬಾರಿ ನಾವು ಆಬ್ಜೆಕ್ಟಿವ್ ಆಗಿ ವಿಷಯಗಳನ್ನ ನಾವು ಕ್ಯಾಚ್ ಮಾಡ್ಕೊಂಡಿದ್ದೆ ಆದ್ರೆ ಆಬ್ಜೆಕ್ಟಿವ್ ಆಗಿ ನಾವು ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತೀವಿ. ಅಥವಾ ಸಬ್ಜೆಕ್ಟಿವ್ ಆಗಿ ಏನಾದ್ರೂ ನಾವು ವಸ್ತು ವಿಷಯಗಳನ್ನ ನಾವು ಎನ್ಕೋಡ್ ಮಾಡ್ಕೊಂಡಿದ್ರೆ ಸಬ್ಜೆಕ್ಟಿವ್ ಆಗಿ ನಾವು ವಸ್ತುವಿಗೆ ಅಥವಾ ಒಂದು ಸಂದರ್ಭಕ್ಕೆ ಅಥವಾ ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆಗಳನ್ನ, ಉತ್ತರಗಳನ್ನ ಸಬ್ಜೆಕ್ಟಿವ್ ಆಗಿ ಕೊಡ್ತೀವಿ. ಓಕೆ, ಸೊ ಅಲ್ಲಿ ಏನಾಗುತ್ತೆ, ಈ ಒಂದು ಏನು ಸಬ್ಜೆಕ್ಟಿವ್ ಅಥವಾ ಆಬ್ಜೆಕ್ಟಿವ್ ಬೇಸ್ ಮೇಲೆ ಏನು ನಾವು ವಸ್ತು ವಿಷಯಗಳನ್ನ ಗ್ರಹಿಸ್ಕೊಳ್ತೀವಿ, ಕೆಲವೊಂದು ಬಾರಿ ಅದು ಪಕ್ಷಪಾತಕ್ಕೆ ನಮ್ಮನ್ನ ಒಳಗು ಮಾಡುತ್ತೆ. ಓಕೆ, ಸೊ ಯಾವ ರೀತಿ ಪಕ್ಷಪಾತ ಆಗುತ್ತೆ? ನಮ್ಮಲ್ಲಿ ಏನೋ ಪ್ರಿಜುಡಿಸ್ ಇದ್ರೆ, ನಮ್ಮಲ್ಲಿ ಏನಾದ್ರು ತೆಗೆದುಕೊಳ್ಳುವಂತಹ ಉತ್ತರಗಳೇ ಒಂದು ವಿಭಾಗಕ್ಕೆ ಸಂಬಂಧಿಸಿದಂತಹ ವಿಷಯಗಳಾಗಿದ್ರೆ, ಓಕೆ, ಅದನ್ನ ತಪ್ಪಾಗಿ ಏನಾದ್ರು ಅರ್ಥ ಮಾಡ್ಕೊಂಡಿದ್ರೆ ಅಥವಾ ನಮ್ಮ ಯಾವುದೋ ಒಂದು ಪೂರ್ವಾಪರ ಆಲೋಚನೆಗಳ ಮುಖಾಂತರ ವಸ್ತು ವಿಷಯಗಳನ್ನ ಗ್ರಹಿಸಿಕೊಂಡು ಅದಕ್ಕೆ ಉತ್ತರ ಕೊಡುವಂತ ರೀತಿ ದಾಟಿನಲ್ಲಿ ಇತ್ತು ಅಂತ ಅನ್ನೋದಾದ್ರೆ ಅದು ಸಾಮಾಜಿಕ ಪಕ್ಷಪಾತಕ್ಕೆ ಒಳಗೆ ಮಾಡುತ್ತೆ. ಓಕೆ, ಅಂದ್ರೆ ಪೂರ್ವಗ್ರಹ ಪೀಡಿತ ಅಂತ ಏನ್ ಕರೀತಾರೆ. ಸೊ ಅವ್ರು ಏನ್ ಹೇಳಿದ್ರು ನೆಗೆಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳೋದು, ಅವ್ರು ಎಷ್ಟೇ ಪಾಸಿಟಿವ್ ಆಗಿ ಅದನ್ನ ಬಿಂಬಿಸ್ಲಿಕ್ಕೆ ಅಥವಾ ಆಬ್ಜೆಕ್ಟಿವ್ ಆಗೇ ಇತ್ತು ಅಂತಂದ್ರು, ಪಾಸಿಟಿವ್ ಆಗೇ ಇತ್ತು ಆಬ್ಜೆಕ್ಟಿವ್ ಅಂತಂದ್ರು ನಾವು ಅದನ್ನ ನಮ್ಮದೇ ಆಂಗಲ್ ಅಲ್ಲಿ ನೆಗೆಟಿವ್ ಆಗಿ ಅದನ್ನ ರಿಸೀವ್ ಮಾಡ್ಕೊಳ್ಳೋದು. ಅದು ಏನೆಲ್ಲ ನೆಗೆಟಿವ್ ಆಗೇ ಇದೆ, ಒಬ್ಬ ವ್ಯಕ್ತಿಯ ವರ್ತನೆಗಳು ಹೇಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಆಧಾರದ ಮೇಲೆ ಅದು ರೂಪುಗೊಳ್ಳುತ್ತೆ ಅನ್ನೋದಾದ್ರೆ ನಾವು ಅದನ್ನು ನೋಡುವ ಆಧಾರದ ಮೇಲೆ ನಿಂತಿರುತ್ತೆ. ಒಬ್ಬ ವ್ಯಕ್ತಿ ನಮಗೆ ಪಾಸಿಟಿವ್ ಆಗಿ ಕಾಣ್ತಾ ಇದ್ದಾನೆ ಅಂತ ಅಂದ್ರೆ ನಾವು ಆತನನ್ನ ನೋಡೋ ರೀತಿ ಪಾಸಿಟಿವ್ ಆಗಿರುತ್ತೆ. ಅವನಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಲಕ್ಷಣಗಳನ್ನ ನಾವು ಹೈಲೈಟ್ ಮಾಡ್ತಾ ಹೋಗ್ತೀವಿ. ಆತನಲ್ಲಿರುವ ಒಳ್ಳೆ ಒಂದು ವರ್ತನೆಯ ಅಂಶಕ್ಕೆ ನಾವು ಹೆಚ್ಚಿನ ಅಂಕಗಳನ್ನ ಕೊಡ್ತಾ ಹೋಗ್ತೀವಿ. ನಮ್ಮಲ್ಲಿ ಏನಾದ್ರೂ ನೆಗೆಟಿವ್ ಆಧಾರದ ಮೇಲೆ ನಾವೇನಾದ್ರು ಒಬ್ಬ ವ್ಯಕ್ತಿಯನ್ನ ಅಸೆಸ್ಮೆಂಟ್ ಮಾಡ್ತೀವಿ ಅನ್ನೋದೇ ಆದ್ರೆ ನಾವೇನ್ ನೋಡ್ತಾ ಹೋಗ್ತೀವಿ, ಆತನಲ್ಲಿ ಇರ್ತಕ್ಕಂಥ ನೆಗೆಟಿವ್, ಆತ ವ್ಯಕ್ತಿ ನನಗೆ ಆಗ್ತಾ ಇಲ್ಲ, ಓಕೆ, ಅಪೋಸಿಟ್ ಸೈಡ್ ಅಲ್ಲಿ ಇದ್ದಾನೆ ಅಥವಾ ಡೈರೆಕ್ಷನ್ ಅಲ್ಲಿ ಇದ್ದಾನೆ ಅನ್ನೋದಾದ್ರೆ ಆ ವ್ಯಕ್ತಿನಲ್ಲಿ ಕಂಡು ಬರ್ತಕ್ಕಂತಹ
ಏನು ನೆಗೆಟಿವ್ ಆಸ್ಪೆಕ್ಟ್ ಗಳೇನಿದೆ, ನೆಗೆಟಿವ್ ಆಸ್ಪೆಕ್ಟ್ ಮೇಲೆ ನಾವು ಹೆಚ್ಚಿನ ಗಮನವನ್ನು ಅಥವಾ ಹೆಚ್ಚಿನ ಒತ್ತನ್ನ ಕೊಡ್ತೇವೆ. ಈ ಹೆಚ್ಚಿನ ಒತ್ತು ಕೊಡೋದು ಏನ್ ಮಾಡುತ್ತೆ, ನಮ್ಮಲ್ಲಿ ಆತನಲ್ಲಿ ಇರ್ತಕ್ಕಂತಹ ಗ್ರಹಿಕೆಗಳು ಕೇವಲ ನೆಗೆಟಿವ್ ಆಸ್ಪೆಕ್ಟ್ ಗಳು ಏನಿದೆ ಅವುಗಳನ್ನ ಮಾತ್ರ ಗ್ರಹಿಸ್ಕೊಳ್ತೀವಿ, ಅದಕ್ಕೆ ಮಾತ್ರ ಇಂಟರ್ಪ್ರಿಟ್ ಕೊಡ್ತಾ ಹೋಗ್ತೀವಿ. ಅದು ಈ ಸಾಮಾಜಿಕ ಪಕ್ಷಪಾತಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಏನು ಆಬ್ಜೆಕ್ಟಿವ್, ನೆಗೆಟಿವ್ ಆಗಿರ್ಲಿ ಅಥವಾ ಪಾಸಿಟಿವ್ ಆಗಿರ್ಲಿ, ಈ ಆಬ್ಜೆಕ್ಟಿವ್ ಏನಿದೆ ಅದನ್ನ ಕೊಟ್ರೆ ಅಲ್ಲಿ ಪಕ್ಷಪಾತಕ್ಕೆ ಅಂದ್ರೆ ಸಾಮಾಜಿಕ ಪಕ್ಷಪಾತಕ್ಕೆ ಅವಕಾಶ ಇರೋದಿಲ್ಲ. ನಾವ್ ಯಾವಾಗ ಈ ಸಬ್ಜೆಕ್ಟಿವ್ ಆಗಿ ನಾವು ಗ್ರಹಿಸ್ಕೊಳ್ತೀವಿ, ಸಬ್ಜೆಕ್ಟಿವ್ ಆಗಿ ಅದಕ್ಕೆ ಒಂದು ಅರ್ಥಗಳನ್ನ ಕೊಡ್ತಾ ಹೋಗ್ತೀವಿ, ಸಬ್ಜೆಕ್ಟಿವ್ ಆಗಿ ನಾವು ಯಾವ ರೀತಿಯಾಗಿ ಅದಕ್ಕೆ ಒಂದು ಪ್ರೊಜೆಕ್ಟ್ ಮಾಡೋ ರೀತಿಯಾಗಿ ನಾವು ಅದನ್ನ ಗ್ರಹಿಸ್ಕೊಳ್ತಾ ಹೋಗ್ತೀವಿ. ಸೊ ಆಗ ಸಾಮಾಜಿಕ ಪಕ್ಷಪಾತಕ್ಕೆ ನಮ್ಮನ್ನು ನಾವು ಒಳಗು ಮಾಡ್ಕೊಳ್ತೀವಿ. ಸೊ ಹೀಗೆ ಒಂದು ವಸ್ತು ವಿಷಯ, ಒಂದು ಸಾಮಾಜಿಕ ವಸ್ತು ವಿಷಯವಾಗಿ ನಾವು ಅಸೆಸ್ ಮಾಡಬೇಕು ಅನ್ನೋದೇ ಆದ್ರೆ ನಾವು ನೋಡುವಂತಹ ಅಥವಾ ಗ್ರಹಿಸಿಕೊಳ್ಳುವಂತಹ ಅದಕ್ಕೆ ಅರ್ಥಗಳನ್ನು ಕೊಡುವಂತಹ ರೀತಿಯು ಸಹ ಸಬ್ಜೆಕ್ಟಿವ್ ಆಗಿ ಇರಬೇಕು, ಆಬ್ಜೆಕ್ಟಿವ್ ಆಗಿರ್ಬೇಕು, ಸಬ್ಜೆಕ್ಟಿವ್ ಇರಬಾರ್ದು. ಸೊ ಅದೇನಾದ್ರೂ ಸಬ್ಜೆಕ್ಟಿವ್ ಆಗಿತ್ತು ಅಂತಂದ್ರೆ ಸಾಮಾಜಿಕ ಪಕ್ಷಪಾತಕ್ಕೆ ಅದು ದೂಡುತ್ತೆ. ಸಂಜ್ಞಾನ ಮತ್ತು ಸಿದ್ಧಾಂತ. ಸೊ ಹೇಗೆ ಕೆಲವೊಂದು ಸಿದ್ಧಾಂತಗಳು, ಸಂಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಿದ್ಧಾಂತಗಳು ನಮ್ಮ ಸಾಮಾಜಿಕ ಹಿನ್ನೆಲೆಯ ಬಗ್ಗೆ ಅಥವಾ ಸಾಮಾಜಿಕ ಸಂವಹನವನ್ನ ಏರ್ಪಡಿಸ್ಲಿಕ್ಕೆ ಅಥವಾ ಅನುಬಂಧನೆಗಳನ್ನ ವಿವಿಧ ರೀತಿಯಾಗಿ ಶೇಪ್ ಮಾಡ್ಲಿಕ್ಕೆ, ನಮ್ಮ ವರ್ತನೆಗಳನ್ನ ಶೇಪ್ ಮಾಡ್ಲಿಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಸಹ ನಾವು ಅಧ್ಯಯನ ಮಾಡಬಹುದು. ಅದರಲ್ಲಿ ಪ್ರಮುಖವಾಗಿ ಬಂಡೂರಾರವರ ಒಂದು ಕಲಿಕಾ ಸಿದ್ಧಾಂತ ಪ್ರಮುಖವಾಗಿ ನಿಲ್ಲುತ್ತೆ. ಸಾಮಾಜಿಕ ಮನೋವಿಜ್ಞಾನದ ಶಾಖೆನಲ್ಲಿ ಬರ್ತಕ್ಕಂಥದ್ದು ಈ ಒಂದು ಏನು ಬೇರೆಯವರನ್ನ ಅಥವಾ ಇತರರನ್ನ ನೋಡಿ ನಾವು ಪ್ರೇರೇಪಣೆಗೆ ಒಳಗಾಗ್ತೀವಿ, ಇತರರ ವರ್ತನೆಗಳನ್ನ ನಾವೇನ್ ಕಾಪಿ ಮಾಡ್ಕೊಳ್ತಾ ಹೋಗ್ತೀವಿ, ಇತರರ ವ್ಯಕ್ತಿತ್ವದ ಆಯಾಮಗಳನ್ನ ನಾವೇನು ಪಾಲಿಸ್ತಾ ಹೋಗ್ತೀವಿ, ಇತರರ ವರ್ತನೆಗಳನ್ನ ಏನು ಕಾಪಿ ಮಾಡೋದೇ ಆಗಿರ್ಬೋದು ಅಥವಾ ಅದರ ವಿರುದ್ಧವಾಗಿ ನಡ್ಕೊಳ್ಳುವಂತ ರೀತಿಯಲ್ಲಿ ಇರಬಹುದು. ಸೊ ಇದೆಲ್ಲದೂ ಸಹ ಈ ಬಂಡೂರಾರವರು ಅಬ್ಸರ್ವ್ ಮಾಡಿ ತನ್ನದೇ ಆದಂತಹ ಒಂದು ಸಿದ್ಧಾಂತಗಳನ್ನ ರಚನೆ ಮಾಡಿದ್ದಾರೆ. ಅದನ್ನ ಅಬ್ಸರ್ವೇಷನ್ ಲರ್ನಿಂಗ್ ಅಂತ ಕರೀತಾರೆ. ಓಕೆ, ಅಬ್ಸರ್ವೇಷನ್ ಅಂತಂದ್ರೆ ಸೊ ಏನ್ ಮಾಡಿರ್ತಾರೆ ಅನುಕರಣೆ ಮಾಡುವಂಥದ್ದು, ಆಸ್ ಇಟ್ ಈಸ್. ಓಕೆ, ಸೊ ಆ ಅನುಕರಣೆಯನ್ನ ಮಾಡಿ ನಮ್ಮ ವರ್ತನೆಯನ್ನ ಶೇಪ್ ಮಾಡ್ಕೊಳ್ಳುವಂಥದ್ದು ಅಥವಾ ನಮ್ಮ ವರ್ತನೆಗಳನ್ನ ವಿಕಸನಗೊಳಿಸುವಂತ ಒಂದು ಪ್ರಕ್ರಿಯೆಗಳು ಹಲವಾರು ಸಂದರ್ಭಗಳಲ್ಲಿ ಒಂದು ದಿನದ 24 ಗಂಟೆ ಅನ್ನೋದೇ ಆದ್ರೆ ಸೊ ಆ 24 ಗಂಟೆನಲ್ಲಿ ಅನೇಕ ವಸ್ತು ವಿಚಾರಗಳನ್ನ ಅಥವಾ ವರ್ತನೆಗಳನ್ನ ಇತರರೊಂದಿಗೆ ಕಂಪೇರ್ ಮಾಡ್ಕೊಂಡು ತುಲನೆಯನ್ನ ಮಾಡ್ಕೊಂಡು ಸೊ ಅದನ್ನ ಬೆಟರ್ಮೆಂಟ್ ಆಗಿ ಹೇಗ್ ಮಾಡಿಸ್ಕೋಬಹುದು ಅದರ ಆಲೋಚನೆಯೊಂದಿಗೆ ನಾವು ಮಾಹಿತಿಗಳನ್ನ ಗ್ರಹಿಸ್ಕೊಳ್ತೀವಿ ಅಥವಾ ಒಂದು ವಸ್ತು ವಿಷಯಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಇದು ಸಾಮಾಜಿಕ ಸಂಜ್ಞಾನದ ಒಂದು ವಸ್ತು ವಿಷಯ. ಒಬ್ಬ ವ್ಯಕ್ತಿನಲ್ಲಿ ಈಗ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ, ಸೊ ಅದೇ ರೀತಿಯಾದಂತಹ ಡ್ರೆಸ್ ಸೆನ್ಸ್ ಅನ್ನ ನಾನು ಹೊಂದಬೇಕು. ಓಕೆ, ಸೊ ನನಗೆ ಗೊತ್ತಿಲ್ಲ ಇದುವರೆಗೂ, ಹೊಸದಾಗಿ ಏನೋ ಒಂದು ನೋಡಿದೀವಿ, ಅವನು ಪದೇ ಪದೇ ಹಾಕೊಳ್ಳುವಂತ ಒಂದು ಡ್ರೆಸ್ಸು, ಕಲರ್ ಕಾಂಬಿನೇಷನ್ಸ್, ಸೊ ದ ಪ್ಯಾಟ್ರನ್ಸ್, ಅವನು ಪ್ರೊಜೆಕ್ಟ್ ಮಾಡುವಂತ ರೀತಿ, ವೇರ್ ಮಾಡುವಂತ ಸ್ಟೈಲು, ಅದನ್ನ ಕ್ಯಾರಿ ಮಾಡುವಂತ ಒಂದು ಸ್ಟೈಲ್ ಇದೆ. ಸೊ ಆ ಎಲ್ಲದೂ ಸೇರಿ ಓಕೆ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ ಅಂತ ಒಂದು ಹೇಳ್ಬಹುದು. ಸೊ ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದಾದ್ರೆ ಅದನ್ನ ಪಾಸಿಟಿವ್ ಸೈಡ್ ಆಗಿ ನಾವು ಅದನ್ನ ಗ್ರಹಿಸ್ಕೋಬೇಕು, ಅದನ್ನ ನಾವು ಕಾಪಿ ಮಾಡ್ಕೊಳ್ತೀವಿ. ಸಾಮಾನ್ಯವಾಗಿ ನಾವು ಹೆಚ್ಚಿನ ಬಾರಿ ನಾವು ಕಾಪಿ ಮಾಡ್ಕೊಳ್ತೀವಿ. ಅದನ್ನ ನಾವು ನಮ್ಮಷ್ಟಕ್ಕೆ ನಾವೇ ಅಳವಡಿಸ್ಕೊಂಡು ಕಲಿಕೆಯ ರೂಪದಲ್ಲಿ ಅದನ್ನ ನಮ್ಮ ವ್ಯಕ್ತಿತ್ವದ ವರ್ತನೆಯನ್ನ ನಾವು ಬದಲಾಯಿಸ್ಕೊಳ್ಳುವಂತ ರೀತಿಯಲ್ಲಿ ನಾವು ಮುನ್ನುಡಿಯನ್ನ ಇಡ್ತೀವಿ. ಸೊ ಇದು ಈ ಬಂಡೂರಾರ್ ಅವರು ಕೊಟ್ಟಿರ್ತಕ್ಕಂತಹ ಆಬ್ಸರ್ವೇಷನ್ ಲರ್ನಿಂಗ್ ಒಂದು ವಾದ. ಏನು ವಾದ? ಸಾಮಾಜಿಕ ಸನ್ನಿವೇಶಕ್ಕೆ ನಾವು ತೆರೆಯಲ್ಪಟ್ಟರೆ ಅಲ್ಲಿ ಬರುವಂತಹ ಅನೇಕ ಪಾತ್ರಗಳನ್ನು ನಾವು ಅಬ್ಸರ್ವ್ ಮಾಡಿ ಆ ಪಾತ್ರಗಳ ರೂಪದಲ್ಲಿ ನಮ್ಮನ್ನ ನಾವು ಪ್ರೊಜೆಕ್ಟ್ ಮಾಡ್ಕೊಳ್ತೀವಿ. ಒಬ್ಬ ಹೀರೋಯಿಸಮ್ ಇದಾನೆ ಒಂದು ಸಿನಿಮಾದಲ್ಲಿ, ಸೊ ಅದರಲ್ಲಿ ಏನು ಪಾಸಿಟಿವ್ ಅಂತ ಏನಿದೆ, ನಮ್ಮನ್ನ ನಾವು ಆ ಒಂದು ಹೀರೋಯಿಸಮ್ ಅಲ್ಲಿ ಅಥವಾ ಆ ವ್ಯಕ್ತಿನಲ್ಲಿ ನಾವು ಕಂಡುಕೊಳ್ಳುವಂತ ರೀತಿ.
ಓಕೆ. ಸೊ ಏನು ಒಳ್ಳೇದು ಅನ್ನೋದೇನಿದೆ ಆ ಎಲ್ಲಾ ಅಂಶಗಳನ್ನು ಸಹ, ಅಥವಾ ನಮಗೆ ಯಾವ್ದು ಹಿತ ಅಂತ ಅನ್ಸುತ್ತೆ ಆ ಎಲ್ಲಾ ವರ್ತನೆಗಳನ್ನ ಸಹ ನಾವು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಅದನ್ನ ಅಳವಡಿಸ್ಕೊಳ್ಳುವಂತ ಒಂದು ಪ್ರಕ್ರಿಯೆಗೆ ನಾವು ಜಾರ್ತಾ ಹೋಗ್ತೀವಿ. ಅದು ಅಬ್ಸರ್ವೇಷನ್ ಒಂದು ವಾದ. ಈ ಸಾಮಾಜಿಕ ವರ್ತನೆಯ ಬಗ್ಗೆ ಸೊ ಈ ಬಂಡೂರವರು ಮಾಡಿರ್ತಕ್ಕಂಥ ಅನೇಕ ಅಧ್ಯಯನಗಳು ಸೊ ಅನೇಕ ಮಹತ್ವದ ಮಾಹಿತಿಗಳನ್ನು ಸಹ ನೀಡ್ತವೆ, ಮಹತ್ವದ ವಿಷಯಗಳನ್ನ ನೀಡ್ತಿವೆ. ಸೊ ಹೇಗೆ ಯಾವೆಲ್ಲ ಯಾವ ವ್ಯಕ್ತಿ ಏನೆಲ್ಲ ಆಬ್ಜೆಕ್ಟ್ಗಳ ಮೇಲೆ ಅಥವಾ ಏನೆಲ್ಲ ಗುಣಲಕ್ಷಣದ ಮೇಲೆ ತನ್ನನ್ನು ತಾನು ಪ್ರಭಾವಿತಗೊಳಿಸ್ಕೊಳ್ತಾನೆ ಅನ್ನೋದೇ ಆದ್ರೆ, ಸೊ ಅನೇಕ ವಸ್ತು ವಿಷಯಗಳು ಒಬ್ಬ ವ್ಯಕ್ತಿಯನ್ನ ಪ್ರತಿನಿತ್ಯ ಪ್ರತಿ ಸಮಯದಲ್ಲೂ ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪುಗೊಳಿಸಲಿಕ್ಕೆ ಒಂದು ಮಾನದಂಡವಾಗಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಹೇಗೆ ಮಾನದಂಡವಾಗಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ? ಸೊ ಏನೆಲ್ಲ ಬಹು ಜನರು ಪಾಲಿಸ್ತಾ ಇರ್ತಾರೆ ಅದೇ ಒಂದು ಸ್ಟ್ಯಾಂಡರ್ಡ್ ನಿಯಮಗಳಾಗಿ ಮಾರ್ಪಡ್ತಾ ಹೋಗುತ್ತೆ. ಸೊ ಆ ಒಂದು ಭಾಗಕ್ಕೆ ಈ ಒಬ್ಬ ವ್ಯಕ್ತಿಯು ಸಹ ಹಾಳಾಗ್ತಾ ಹೋಗ್ತಾರೆ. ಹೇಗೆ ರೂಪುಗೊಳ್ಳುತ್ತೆ ಅಭ್ಯಾಸಗಳು? ಬಹು ಜನರು ಏನು ಫಾಲೋ ಮಾಡ್ತಾ ಇರ್ತಾರೆ, ಏನ್ ಒಳ್ಳೇದು ಅಂತ ಮಾಡ್ತಾ ಇರ್ತಾರೆ ಅಥವಾ ಏನ್ ಮಾಡಬಾರದು ಅಂತ ಏನಿರುತ್ತೆ, ಸೊ ಅದನ್ನ ಅವಾಯ್ಡ್ ಮಾಡುವಂಥದ್ದು. ಓಕೆ. ಹೇಗೆ ಈ ಅಭ್ಯಾಸಗಳು ಕ್ರಮೇಣ ರೂಪುಗೊಂಡು ನಂತರ ಆ ಅಭ್ಯಾಸಗಳು ಹೇಗೆ ಒಂದು ತನ್ನದೇ ಆದಂತ ನಿಯಮಾವಳಿಗೆ ಬದ್ಧವಾಗ್ತವೆ, ನಿಯಮಗಳಿಗೆ ಅವರು ಅಂಟ್ಕೊಳ್ತಾರೆ ಅನ್ನೋದು ಈ ಒಂದು ಸಾಮಾಜಿಕ ಅಬ್ಸರ್ವೇಷನ್ ಲರ್ನಿಂಗ್ ನ ಒಂದು ತಿರುಳು. ಓಕೆ. ಸೊ ನಾವೆಲ್ಲ ಅನೇಕ ನಮ್ಮ ಸಮುದಾಯದಲ್ಲಿ ಸಂಪ್ರದಾಯಗಳು ಅಂತ ನಾವು ಕರೀತಾ ಹೋಗ್ತೀವಿ. ಈ ಸಂಪ್ರದಾಯಗಳು ಹೇಗೆ ನಿಯಮಗಳಾಗಿ ಜಾರಿಗೆ ಬಂದು ಅದು ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ. ಅದು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ, ಸೊ ಈಗ ಅನೇಕ ಪೀಳಿಗೆಯಿಂದ ನಮ್ಮವರೆಗೂ ಸಹ, ಅಂದ್ರೆ ನಮ್ಮ ಪೀಳಿಗೆವರೆಗೂ ಸಹ ಅನೇಕ ವಸ್ತು ವಿಷಯಗಳು ಬಂದ ಹೋಗಿದೆ. ಈ ಎಲ್ಲ ಕ್ಯಾರಿ ಫಾರ್ವರ್ಡ್ ಆಗಿರೋದಕ್ಕೆ ಕಾರಣ ಏನು ಅಂತಂದ್ರೆ, ಅದನ್ನ ಪಾಲಿಸಿಕೊಂಡು ಬಂದಿರ್ತಕ್ಕಂತಹ ಅಥವಾ ಏನು ಅಭ್ಯಾಸಗಳನ್ನ ಇಟ್ಕೊಂಡು ಬಂದಿರ್ತೀವಿ, ಆ ಅಭ್ಯಾಸಗಳು ಇಲ್ಲಿಯವರೆಗೂ ಸಹ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ವರ್ತನೆಗಳು, ನಮ್ಮ ಕಸ್ಟಮ್ಸ್, ನಮ್ಮ ಕಲ್ಚರು, ನಮ್ಮ ಫುಡ್ ಹ್ಯಾಬಿಟ್ಸು, ಇದೆಲ್ಲ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಓಕೆ. ಹೇಗೆ ಒಬ್ಬ ವ್ಯಕ್ತಿ ತನ್ನ ಸಮುದಾಯದ ಜೊತೆಗಿದ್ದಾಗ ಅಥವಾ ಒಂದು ತನ್ನನ್ನು ತಾನು ಆ ಹೊಸ ಸಮುದಾಯದೊಂದಿಗೆ ಎಕ್ಸ್ಪ್ಲೋರ್ ಮಾಡ್ಕೊಳ್ಳುವಂತ ಸಂದರ್ಭಕ್ಕೆ ಒಳಗಾದಾಗ ಹೇಗೆ ಅಬ್ಸರ್ವ್ ಮಾಡ್ಕೊಳ್ತಾನೆ, ಅದನ್ನು ಹೇಗೆ ಅರ್ಥೈಸ್ಕೊಂಡು ಯಾವುದನ್ನೆಲ್ಲ ಒಬ್ಬ ವ್ಯಕ್ತಿ ಅಂತ ಅಂದ್ರೆ, ಸೊ ಹಲವಾರು ಒಳ್ಳೆ ವಿಷಯಗಳು ಇರುತ್ತೆ ಅಥವಾ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಬ್ಯಾಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಕ್ಯಾಟಗರೈಸೇಷನ್ ಅನ್ನು ಮಾಡ್ಕೋಬಹುದು. ಈ ಕ್ಯಾಟಗರೈಸೇಷನ್ ಅನ್ನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಾವು ಯಾವುದು ನಮ್ಗೆ ಅಡಾಪ್ಟ್ ಆಗುತ್ತೆ ಎಲ್ಲದನ್ನು ಅಬ್ಸರ್ವ್ ಮಾಡ್ಬೋದು, ಯಾವುದು ನಮ್ಗೆ ಸೂಟ್ ಆಗುತ್ತೆ. ಕೆಲವರು ಪಾಸಿಟಿವ್ ಆಗಿ ಪಾಸಿಟಿವ್ ಗುಣಲಕ್ಷಣಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ, ಕೆಲವೊಂದು ಜನ ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನು ಸಹ ಅಡಾಪ್ಟ್ ಮಾಡ್ತಾರೆ. ಓಕೆ. ಸೊ ಹೀಗೆ ಕೆಲವೊಂದು ವಸ್ತು ವಿಷಯಗಳು ನಮ್ಮ ಅಭ್ಯಾಸಕ್ಕೆ ಬಂದಿರತಕ್ಕಂತಹ ಗುಣಲಕ್ಷಣಗಳು ಬೇರೆ ಬೇರೆ ರೂಪವಾಗಿ ರೂಪಾಂತರಗೊಳ್ತಾ ಹೋಗ್ತವೆ. ಓಕೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಕೆಲವೊಂದು ಈ ಟ್ರಾಫಿಕ್ ನಿಯಮಗಳು ಹಾಗೆ. ಓಕೆ. ಸೊ ಒಂದ್ ಸೈಡ್ ಹೋಗ್ಬೇಕು ಅಥವಾ ಲೆಫ್ಟ್ ಸೈಡ್ ಡಿವಿಯೇಷನ್ ಅಂತ ತಗೋಬೇಕು, ರೈಟ್ ಸೈಡ್ ಡಿವಿಯೇಷನ್ ಅನ್ನು ತಿಳ್ಕೋಬೇಕು, ಯೂ ಟರ್ನ್ ತಗೋಬೇಕು. ಸೊ ಇದೆಲ್ಲ ಹೇಗೆ ಫಾರ್ಮ್ ಆಗುತ್ತೆ, ಹೇಗೆ ಫಾರ್ಮ್ ಆಗಿದೆ ಅನ್ನೋದೇ ಆದ್ರೆ, ಹೇಗೆ ಬಹು ಜನರು ಉಪಯೋಗಿಸ್ಕೊಂಡು ಬಂದಿರ್ತಕ್ಕಂಥದ್ದು, ಹೇಗೆ ರೋಡ್ ಲೈನ್ಸ್ ಅನ್ನ ನಾವು ಫಾಲೋ ಮಾಡ್ಕೋಬೇಕು ಅನ್ನೋಂಥದ್ದು, ಅದನ್ನ ಅಬ್ಸರ್ವ್ ಮಾಡಿ. ಸೊ ಯಾವಾಗ ನಿಲ್ಬೇಕು, ಸೊ ಈಗ ಕೆಲವೊಂದು ಲೈಟ್ಗಳು ಇರುತ್ತೆ, ರೆಡ್, ಯೆಲ್ಲೋ ಮತ್ತೆ ಗ್ರೀನ್. ಒಮ್ಮೆ ಅದು ನಮ್ಮಲ್ಲಿ ರೂಪುಗೊಂಡ್ರೆ ಸಾಕು, ಈ ಸಿಗ್ನಲ್ಗಳು ಏನು ಅನ್ನೋದು ನಮ್ಗೆ ಅರ್ಥ ಆದ್ರೂ ಸಾಕು, ಆಟೋಮೆಟಿಕಲಿ ಸೊ ಅಂತ ಸಿಗ್ನಲ್ ಬಂದಾಗ ಅಂತಹ ಚಟುವಟಿಕೆಗಳು ಅಂದ್ರೆ ವರ್ತನೆಗಳಲ್ಲಿ ಕಂಡು ಬರ್ತಕ್ಕಂಥ ಬದಲಾವಣೆಗಳು ನಮಗೆ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ನಮ್ಮ ವರ್ತನೆಗಳಲ್ಲಿ ಆ ರೀತಿಯಾದಂತಹ ಬದಲಾವಣೆಗಳು ನಡೀತಾ ಹೋಗುತ್ತೆ. ಓಕೆ. ಸೊ ಇಟ್ಸ್ ಎ ಆಟೋಮೆಟಿಕ್ ಪ್ರೊಸೆಸ್ ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಇಂಪ್ಲಿಸಿಟ್ ಮೆಮೊರಿ, ಎಕ್ಸ್ಪ್ಲಿಸಿಟ್ ಮೆಮೊರಿ. ಇಂಪ್ಲಿಸಿಟ್ ಮೆಮೊರಿ ಅಂತ ಉದ್ದೇಶಪೂರ್ವಕವಾಗಿ ನಾವು ಕೆಲವೊಂದು ವಸ್ತು ವಿಷಯಗಳನ್ನ ನಾವು ಕಲಿತಾ ಹೋಗ್ತೀವಿ. ಎಕ್ಸ್ಪ್ಲಿಸಿಟ್ ಮೆಮೊರಿನಲ್ಲಿ ಒಮ್ಮೆ ನಾವು ಕಲಿತಂತಹ ಮಾಹಿತಿಗಳು ನಮಗೆ ಗೊತ್ತಿಲ್ಲದೆ ಇದ್ರೂ ಸಹ ಏನು ಅಭ್ಯಾಸಗಳಾಗಿ ಇರುತ್ತೆ,
ಆ ಅಭ್ಯಾಸಗಳ ಜೊತೆಗೆ ಬೇರೆಲ್ಲ ಮಾಹಿತಿಗಳು ತನ್ನಷ್ಟಕ್ಕೆ ತಾನು ಕೆಲಸಗಳನ್ನ ನಿರ್ವಹಿಸಿಕೊಳ್ತಾ ಹೋಗ್ತಾ ಹೋಗ್ತದೆ. ಸೊ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದೇ ಆದ್ರೆ ಇದಕ್ಕೆಲ್ಲ ಒಂದು ಮೂಲ ಕಾರಣವೇ ಅಭ್ಯಾಸ. ಅಭ್ಯಾಸಗಳ ನಂತರ ಈ ಸಾಮಾಜಿಕ ಅಭ್ಯಾಸಗಳ ತರುವಾಯ ಕಂಡು ಬಂದಿರತಕ್ಕಂಥ ನಮ್ಮಲ್ಲಿ ಅನೇಕ ವ್ಯಕ್ತಿತ್ವದ ಅಥವಾ ವರ್ತನ ಬದಲಾವಣೆಗಳು ಈ ಅಬ್ಸರ್ವೇಷನ್ ಲರ್ನಿಂಗ್ ನ ಮುಖಾಂತರ ಪ್ರೇರಣೆಗೆ ಒಳಗಾಗಿರುತ್ತೆ. ಇದೇ ರೀತಿಯಾಗಿ ಅನೇಕ ಸಿದ್ಧಾಂತಗಳನ್ನು ಸಹ ನಾವು ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು ಪಾವ್ಲೋವ್ ಅವರ ಶಾಸ್ತ್ರೀಯ ಅನುಬಂಧನ ಕಲಿಕೆ. ಸೊ ಇವ್ರು ಮಾಡಿರುವಂತದ್ದು 1927ರಲ್ಲಿ ಮಾಡಿರುವಂತದ್ದು. ಸೊ ಹೇಗೆ ಅಸಹಜ ಪ್ರಚೋದನೆಗೆ ವ್ಯಕ್ತಿಯು ಸಹಜ ಪ್ರತಿಕ್ರಿಯೆಗಳನ್ನು ನೀಡಲಿಕ್ಕೆ ಏನಾದ್ರು ಶಕ್ತ ಆದ್ರೆ ಅದನ್ನ ಅನುಬಂಧನ ಕಲಿಕೆ, ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತ ಕರೆದಿದ್ದಾರೆ ಪಾವ್ಲೋವ್ ಅವರು. ಇದು ಸಾಧ್ಯನಾ? ಅಸಹಜ ಪ್ರಚೋದನೆಗೆ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ಪ್ರಾಣಿಯಿಂದ ಸಹಜವಾದಂತಹ ಒಂದು ಪ್ರತಿಕ್ರಿಯೆಗಳನ್ನ ಪಡೆಯಬಹುದಾ? ಹೌದು ಅಂತ ಹೇಳ್ತಾರೆ. ಅದನ್ನ ಪ್ರೂವ್ ಮಾಡ್ತಾ ಹೋಗ್ತಾರೆ ಪಾವ್ಲೋವ್ ಅವರು 1927ರಲ್ಲಿ. ಈ ರೀತಿಯಾದಂತಹ ನಿಯಮಗಳು ಅಂದ್ರೆ ಅನುಬಂಧನೆಗೆ ಏನ್ ಒಳಗಾಗುತ್ತೆ, ಈ ಅನುಬಂಧನೆ ನಮ್ಮ ಗುಣಲಕ್ಷಣಗಳಲ್ಲಿ ಏನು ನಾವು ಅಬ್ಸರ್ವಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವೇನ್ ಕರೀಬಹುದು, ಅಥವಾ ವೇರಿಯೇಬಲ್ಸ್, ರಿಸರ್ಚ್ ಟರ್ಮಿನಾಲಜಿ ವೇರಿಯೇಬಲ್ಸ್ ಅಂತ ಏನ್ ಕರೀಬಹುದು, ಎಲ್ಲ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಎಲ್ಲ ಅಂಶಗಳಿಗೂ ಸಹ ಇದು ಜನರಲೈಸೇಷನ್ ಮಾಡಬಹುದು. ಒಬ್ಬ ವ್ಯಕ್ತಿಗೆ ಫೋಬಿಯಾ ಇದೆ ಅಂದ್ರೆ ಭಯ. ಈ ಭಯ ಹೇಗೆ ಫೋಬಿಯಾ ಆಗುತ್ತೆ? ಆ ಫೋಬಿಯಾಗೆ ಯಾವ ಸಂದರ್ಭದಕ್ಕೆ ಹಿನ್ನೆಲೆಯ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಉದ್ವಿಗ್ನತೆಗೆ ಒಳಗಾಗ್ತಾನೆ, ಡಿಪ್ರೆಷನ್ಗೆ ಒಳಗಾಗ್ತಾನೆ. ಅಂತದ್ದೇ ಸಂದರ್ಭಗಳನ್ನ ಅಥವಾ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ತಾ ಹೋದ್ರೆ ಸೊ ಹೇಗೆ ಈ ಅನುಬಂಧನೆ ಒಳಗಾಗುತ್ತೆ? ಒಬ್ಬ ವ್ಯಕ್ತಿ, ಇದು ನೆಗೆಟಿವ್ ಸೈಡ್ ಆದ್ರೆ ಪಾಸಿಟಿವ್ ಸೈಡ್, ಒಬ್ಬ ವ್ಯಕ್ತಿ ಹೇಗೆ ಹೊಸ ವಿಷಯಗಳನ್ನ ಕಲಿತಾ ಹೋಗ್ತಾನೆ, ಹೊಸ ಹೊಸ ಸಬ್ಜೆಕ್ಟ್ ಗಳನ್ನ ಅಥವಾ ಹೊಸ ಹೊಸ ಲ್ಯಾಂಗ್ವೇಜಸ್ ಗಳನ್ನ ಕಲಿತಾ ಹೋಗ್ತಾನೆ. ಆ ಕಲಿಯುವಂತ ಹೊಸ ಹೊಸ ವಸ್ತು ವಿಷಯಗಳು, ವಿಚಾರಗಳು ಹೇಗೆ ಬಲಗೊಳ್ತಾ ಹೋಗುತ್ತೆ, ಅನುಬಂಧನೆಗೊಳಗಾಗ್ತಾ ಹೋಗುತ್ತೆ, ಅಥವಾ ಹೇಗೆ ಜನರಲೈಸೇಷನ್ ಆಗುತ್ತೆ. ಹೀಗೆ ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ಈ ಶಾಸ್ತ್ರೀಯ ಅನುಬಂಧನ ಕಲಿಕೆಗೆ ಒಳಪಡಿಸಬಹುದು. ಅವರಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎಲಿಮೆಂಟ್ಸ್ ಗಳನ್ನು ಸಹ ಅಥವಾ ಪಾಸಿಟಿವ್ ಎಲಿಮೆಂಟ್ಸ್ ಗಳು ಏನಿದೆ ಎಲ್ಲದನ್ನು ಸಹ ಈ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ನಿಯಮಗಳಿಗೆ ನಮ್ಮನ್ನು ನಾವು ಒಳಪಡಿಸಬಹುದು ಅನ್ನೋದು ಈ ಪಾವ್ಲೋವ್ ಅವರ ಒಂದು ವಾದ. ಅದಕ್ಕೆ ಬೇಕಾಗಿರುವಂತದ್ದು ಈ ಸಂಜ್ಞಾನ. ಸಂಜ್ಞಾನ ಅಂತ ಅಂದ್ರೆ ನಮ್ಮಲ್ಲಿ ಈಗಾಗ್ಲೇ ಆಗಿರುವಂತಹ ಕೆಲವೊಂದು ಅನುಭವ. ಆ ಅನುಭವ ನಮ್ಮಲ್ಲಿ ಏನು ಸಂಜ್ಞಾನಾತ್ಮಕವಾಗಿ ಕೂತ್ಕೊಂಡಿರುತ್ತೆ, ಮಾಹಿತಿ ಅದು ಸಂಗ್ರಹ ಆಗಿರುತ್ತೆ. ಅದಕ್ಕೊಂದು ಸಂಗ್ರಹ ಆಗಿರುವಂತಹ ಮಾಹಿತಿಗೆ ನಾವೇನ್ ಅರ್ಥ ವಿವರಣೆಗಳನ್ನ ಕೊಟ್ಕೊಂಡಿರ್ತೀವಿ, ಅಥವಾ ಅನುಭವಕ್ಕೆ ಬಂದಿರುತ್ತೆ. ಇದೆಲ್ಲದೂ ಸಹ ಸಂಜ್ಞಾನದ ಪರಿಮಿತಿಯಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಗಳು ಈ ಶಾಸ್ತ್ರೀಯ ಅನುಬಂಧನ ಕಲಿಕೆ ಏನಿರುತ್ತೆ, ಈ ಶಾಸ್ತ್ರೀಯ ಅನುಬಂಧನ ಕಲಿಕೆಯನ್ನ ಉಂಟು ಮಾಡ್ಲಿಕ್ಕೆ, ಸ್ಟ್ರಾಂಗ್ ಆಗ್ಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಅಂದ್ರೆ ಪಾವ್ಲೋವ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ನಾಯಿ ಮೇಲೆ. ಹಸಿದಿರುವಂತಹ ಒಂದು ನಾಯಿ ತನ್ನ ಚಟುವಟಿಕೆಗಳನ್ನು ತೋರಿಸುವಂತ ಸಂದರ್ಭದಲ್ಲಿ ಓಕೆ ಅದಕ್ಕೆ ಆಹಾರ ಬೇಕಾಗಿರುತ್ತೆ. ಆ ಆಹಾರ ಬರೋದಕ್ಕೂ ಮುಂಚೆ ಏನು ಬಿಲ್ ಶಬ್ದವನ್ನ ಮಾಡ್ತಾರೆ, ಅದ್ರ ಜೊತೆನಲ್ಲೇ ಆಹಾರವನ್ನ ಏನ್ ಕೊಡ್ತಾರೆ, ಆಹಾರದ ತುಂಡನ್ನ ಏನ್ ಕೊಡ್ತಾರೆ. ಸೊ ಅನೇಕ ಪ್ರಯತ್ನಗಳ ನಂತರ ಅಥವಾ ಅನೇಕ ಇಂತಹ ಒಂದು ಪ್ರಕ್ರಿಯೆಗಳು ಪುನರಾವರ್ತನೆ ಆದಂತಹ ತರುವಾಯ ಆ ನಾಯಿನಲ್ಲಿ ಅನೇಕ ಮಹತ್ವದ ಬದಲಾವಣೆಗಳು ಉಂಟಾಗುತ್ತೆ. ಅಂದ್ರೆ ಸಂಜ್ಞಾನಾತ್ಮಕವಾಗಿ ಅನೇಕ ಬದಲಾವಣೆಗಳು, ಅನೇಕ ಅನುಭವಗಳು ಉಂಟಾಗುತ್ತೆ. ಯಾವುದರ ಆಧಾರದ ಮೇಲೆ? ಜರುಗಿರುವಂತಹ ವರ್ತನೆಗಳ ಆಧಾರದ ಮೇಲೆ ಅಥವಾ ಘಟನೆಗಳ ಆಧಾರದ ಮೇಲೆ. ಸೊ ಬೆಲ್ ಆಗ್ತಿದಂಗೆ ಎಷ್ಟು ಊಟ ಬರುತ್ತೆ, ಫುಡ್ ಬರುತ್ತೆ, ಮಾಂಸದ ತುಂಡು ಬರುತ್ತೆ ಅನ್ನೋ ಒಂದು ಆ ನಾಯಿಗೆ ಏನ್ ಅರಿವಾಗುತ್ತೆ, ಅಂದ್ರೆ ಸಂಜ್ಞಾನ ಹೇಗೆ ರೂಪುಗೊಳ್ಳುತ್ತೆ, ಈ ಸಂಜ್ಞಾನ ರೂಪುಗೊಳ್ಳುವಿಕೆ ಆಧಾರದ ಮೇಲೆ ಈ ಶಾಸ್ತ್ರೀಯ ಅನುಬಂಧನ ಕಲಿಕೆ ಉಂಟಾಗುತ್ತೆ ಅನ್ನೋದು ಇವರ ಒಂದು ವಾದ. ಅಂದ್ರೆ ಮುಂದಿನ ಭಾಗಗಳಲ್ಲಿ ಅಂದ್ರೆ ಟ್ರಯಲ್ಗಳಲ್ಲಿ ಸೊ ಒಬ್ಬ ವ್ಯಕ್ತಿ ಆ ನಾಯಿಗೆ
ಆಹಾರ ಕೊಡೋದಕ್ಕೂ ಮುಂಚೆ ಏನ್ ಬೆಲ್ ಶಬ್ದವನ್ನ ಮಾಡ್ತಾರೆ, ಆ ಬೆಲ್ ಶಬ್ದಕ್ಕೆ ಆ ನಾಯಿ ಸಹಜ ಪ್ರತಿಕ್ರಿಯೆಗಳನ್ನು ತೋರಿಸುವಂತಹ ಒಂದು ಅನುಬಂಧನೆಗೆ ಒಳಪಡುತ್ತೆ. ಅದನ್ನೇ ಶಾಸ್ತ್ರೀಯ ಅನುಬಂಧನ ಕಲಿಕೆ. ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್ ನ ಒಂದು ಉದ್ದೇಶ ಬೆಲ್ಲು, ಆಹಾರ ಮತ್ತೆ ಜೊಲ್ಲು ಸುರಿಸುವಿಕೆ, ಈ 3 ಆಯಾಮಗಳ ಆಧಾರದ ಮೇಲೆ ನಡೀತಾ ಹೋಗುತ್ತೆ. ನಂತರದಲ್ಲಿ ಏನು ಬೆಲ್ ಅಂತಕ್ಕಂಥದ್ದು, ಬೆಲ್ ಇಟ್ಸ್ ನಾಟ್ ಎ ಫುಡ್, ಬಟ್ ಬೆಲ್ ನಂತರದಲ್ಲಿ ಕೊಡುವಂತಹ ಫುಡ್ ಏನಿರುತ್ತೆ, ಇದು ಆ ಜೊಲ್ಲು ಸುರಿಸುವಿಕೆ ಪ್ರಕ್ರಿಯೆಗೆ ಹೇಗೆ ಒಳಗಾಗುತ್ತೆ ಅನ್ನೋದೇ ಈ ಒಂದು ಪ್ರಯೋಗದ ಒಂದು ಸಾರ. ಓಕೆ, ಇದ್ರ ಮುಖಾಂತರ ಅಂದ್ರೆ ಟ್ರಯಲ್ ಅಂಡ್ ಎರರ್ ಗಳ ನಂತರ ಅಥವಾ ಅನುಬಂಧನೆಗಳ ನಂತರ ಅಥವಾ ಏನು ಅನುಭವಕ್ಕೆ ಬರುತ್ತೆ ಆ ನಾಯಿಗೆ, ಅದರ ಆಧಾರದ ನಂತರ ಒಬ್ಬ ವ್ಯಕ್ತಿನಲ್ಲಿ ಅಥವಾ ಒಂದು ಪ್ರಾಣಿನಲ್ಲಿ ಶಾಸ್ತ್ರೀಯ ಅನುಬಂಧನ ಕಲಿಕೆಯನ್ನ ಉಂಟು ಮಾಡಬಹುದು. ಅದಕ್ಕೆ ಬೇಕಾಗಿರುವಂತದ್ದು ಸಾಮಾಜಿಕ ಸಂಜ್ಞಾನ. ಹೇಗೆ ಸಮುದಾಯದೊಂದಿಗೆ ಸಮಾಜದೊಂದಿಗೆ ತಮ್ಮ ಸಂಜ್ಞಾನಗಳನ್ನ ರೂಪುಗೊಳಿಸ್ತಾ ಹೋಗುತ್ತೆ, ವ್ಯಕ್ತಿತ್ವಗಳನ್ನ ಹೇಗೆ ವ್ಯಕ್ತಪಡಿಸ್ತಾ ಹೋಗುತ್ತೆ, ಹೇಗೆ ತನ್ನ ವ್ಯಕ್ತಿತ್ವದ ವಿವಿಧ ಆಯಾಮಗಳಿಗೆ ತನ್ನ ಸಂಜ್ಞಾನವನ್ನ ಒಡ್ತಾ ಹೋಗುತ್ತೆ, ಅದರ ಆಧಾರದ ಮೇಲೆ ವ್ಯಕ್ತಿಯ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು ನಿಲ್ತಾ ಹೋಗುತ್ತೆ ಅನ್ನೋದು ಈ ಒಂದು ಪಾವ್ಲೋವ್ ಅವರು ಕಂಡಿರ್ತಕ್ಕಂತಹ ಶಾಸ್ತ್ರೀಯ ಅನುಬಂಧನ ಕಲಿಕೆ ಒಂದು ವಾದ. ಅದೇ ರೀತಿ ಈ ಉದ್ವಿಗ್ನತೆ ಇದೆ, ಡಿಪ್ರೆಷನ್ಸ್ ಇದೆ, ಸ್ಟ್ರೆಸ್ ಇದೆ. ಸೊ ಎಲ್ಲಾ ವಿಷಯಗಳು ಅಂದ್ರೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇರಬಹುದು, ಡಿಸಾರ್ಡರ್ಸ್ಗಳು ಇರಬಹುದು, ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್, ಡಿಸಾರ್ಡರ್ಸ್ಗಳು ಇರಬಹುದು. ಸೊ ಈ ಎಲ್ಲದಕ್ಕೂ ಸಹ ಈ ರೀತಿಯಾದಂತಹ ಪಾವ್ಲೋವ್ ಅವರ ಈ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ಒಂದು ನಿಯಮಗಳೇನಿದೆ, ಈ ನಿಯಮಗಳ ಆಧಾರದ ಮೇಲೆ ನಮ್ಮ ಸಂಜ್ಞಾನದ ಮೇಲೆ ಪ್ರಯೋಗಗಳನ್ನ ಮಾಡ್ತಾ ಹೋಗ್ಬಹುದು, ಅದರ ಮೇಲೆ ಅನುಬಂಧನೆಗಳನ್ನ ಕೈಗೊಳ್ಳಬಹುದು. ಅದರ ಮೇಲೆ ಕೆಲವೊಂದು ನಮ್ಮಲ್ಲಿ ಇರ್ತಕ್ಕಂತಹ ಕೆಲವೊಂದು ನೆಗೆಟಿವ್ ಬಿಹೇವಿಯರ್ಸ್ ಏನಿದೆ, ವರ್ತನೆಗಳು ಏನಿದೆ, ಋಣಾತ್ಮಕ ವರ್ತನೆಗಳು, ಅದನ್ನ ಸರಿದಾರಿಗೆ ತರುವಂತಹ ಕೆಲಸಗಳನ್ನು ಸಹ ಮಾಡಬಹುದು. ಹಾಗೆ ಸಂಜ್ಞಾನ ಮತ್ತು ಸಿದ್ಧಾಂತದಲ್ಲಿ ಸಂಜ್ಞಾನಾತ್ಮಕ ಸಿದ್ಧಾಂತಗಳು ಇದೆ. ಅಂದ್ರೆ ಈ ಕೊಹ್ಲರ್ ಈ ಅಂತರ್ಗತ ಸಿದ್ಧಾಂತದ ಮುಖಾಂತರ ತನ್ನದೇ ಆದಂತಹ ಒಂದು ಸಿದ್ಧಾಂತವನ್ನ ರಚನೆ ಮಾಡಿದ್ದಾರೆ, ರೂಪಿಸಿದ್ದಾರೆ. ಅದನ್ನ ಇನ್ಸೈಟ್ಫುಲ್ ಲರ್ನಿಂಗ್ ಥಿಯರಿ ಅಂತ ಸಹ ಕರೀತಾರೆ. ಸೊ ಏನು ಇನ್ಸೈಟ್ಫುಲ್, ನಮಗೆ ಏನು ಈ ಬಾರಿ ಅನುಭವಕ್ಕೆ ಯಾವುದೇ ಒಂದು ಸಂದರ್ಭದ ಅನುಭವಕ್ಕೆ ಆಗದಲ್ಲೇ ಇದ್ರೂ ಸಹ ನಮ್ಮಲ್ಲಿ ಇರ್ತಕ್ಕಂತಹ ಕೆಲವೊಂದು ಸಂಜ್ಞಾನದ ಒಂದು ಶಕ್ತಿಗಳನ್ನ ಬಳಸಿಕೊಂಡು ಒಂದು ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಕೊಳ್ತಾ ಹೋಗ್ತೀವಿ. ಅದೇ ಅಂತರ್ಗತ ಸಿದ್ಧಾಂತದ ಇನ್ಸೈಟ್ಫುಲ್ ಲರ್ನಿಂಗ್ ನ ಒಂದು ವಾದ, ಸಿದ್ಧಾಂತದ ಒಂದು ತಿರುಳು. ಹೇಗ್ ನಡೆಯುತ್ತೆ, ಇದು ಸಾಧ್ಯ ಆಗುತ್ತಾ? ಏಕೆಂದರೆ ಪೂರ್ವ ಮಾಹಿತಿ ಇಲ್ಲ, ಪೂರ್ವ ಅನುಭವ ನಮಗೆ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿಯೂ ಸಹ ನಾವು ಒಂದು ಸಮುದಾಯವನ್ನ ಅಥವಾ ಒಂದು ಸಂದರ್ಭವನ್ನ ನಾವು ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಸಾಧ್ಯನಾ, ಅಥವಾ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಉಂಟಾಗುವಂತಹ ಒಂದು ಸಮಸ್ಯೆಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತರವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯನಾ ಅನ್ನೋದೇ ಆದ್ರೆ ಹೌದು. ಕೊಹ್ಲರ್ ಅವರು ಈ ಅಂತರ್ಗತ ಸಿದ್ಧಾಂತದ ಮುಖಾಂತರ ಏನು ಈ ಸಿದ್ಧಾಂತವನ್ನು ರೂಪಿಸ್ಲಿಕ್ಕೆ ಮಾಡಿರುವಂತಹ ಒಂದು ಪ್ರಯೋಗ ಏನಿದೆ, ಆ ಪ್ರಯೋಗದ ಮುಖಾಂತರ ಈ ಅಂತರ್ಗತ ಸಿದ್ಧಾಂತ ಸಾಧ್ಯ ಅನ್ನೋದನ್ನ ಪ್ರೂವ್ ಮಾಡ್ತಾ ಹೋಗ್ತಾರೆ. ಏನು ಈ ಕೊಹ್ಲರ್ ಅವರು ಮಾಡಿರುವಂತದ್ದು, ಚಿಂಪಾಂಜಿ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಬಾಕ್ಸ್ ಇರುತ್ತೆ. ಸೊ ಬಾಕ್ಸ್ ನ ಮೇಲ್ಭಾಗದಲ್ಲಿ ಅದರ ಆಹಾರವನ್ನ ಕಟ್ಟಿರ್ತಾರೆ. ಆಹಾರದ ಕೆಳಗೆ ಒಂದು ಸಣ್ಣದು ಮತ್ತು ಒಂದು ಉದ್ದವಾಗಿರುವಂತಹ ಒಂದು ದೊಡ್ಡ ಕೋಲುಗಳು. ಆ ಪಂಜರದ ಆಚೆ ಚಿಂಪಾಂಜಿಯನ್ನ ಬಿಟ್ಟಿರ್ತಾರೆ, ಹಸಿದಿರುವಂತಹ ಒಂದು ಚಿಂಪಾಂಜಿ. ಹಸಿದಿರುವ ಚಿಂಪಾಂಜಿಗೆ ನೇರವಾಗಿ ಬಾಳೆಹಣ್ಣುಗಳನ್ನ ಅಥವಾ ಆಹಾರವನ್ನ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಚಿಂಪಾಂಜಿ ಆ ಕೋಲುಗಳ ಸಹಾಯದಿಂದ ಹಣ್ಣುಗಳನ್ನ ಕೀಳಬೇಕು, ಆ ಹಣ್ಣುಗಳನ್ನ ಕಿತ್ತು ತನ್ನ ಹಸಿವನ್ನ ನೀಗಿಸ್ಕೋಬೇಕು. ಇದು ಅವರ ಎಕ್ಸ್ಪೆಕ್ಟೆಡ್, ಓಕೆ, ನಿರೀಕ್ಷಿತವಾಗಿರತಕ್ಕಂತ ಒಂದು ಉತ್ತರ ಅಥವಾ ಪ್ರತಿಕ್ರಿಯೆ. ಇದು ಸಾಧ್ಯನಾ, ಇದು ಸಾಧ್ಯ ಆಗುತ್ತಾ ಅನ್ನೋದೇ ಆದ್ರೆ, ಸೊ ಚಿಂಪಾಂಜಿ ಪ್ರಥಮ ಹಂತದಲ್ಲಿ ನೇರವಾಗಿ ಅಂದ್ರೆ ತನ್ನ ಕೈಗಳಿಂದ ಹಣ್ಣುಗಳನ್ನ ಎಟುಕಿಸ್ಕೊಳ್ಳುವಂತಹ ಒಂದು ಚಟುವಟಿಕೆಗೆ ತನ್ನನ್ನು ತಾನು ತೊಡಗಿಸ್ಕೊಳ್ಳುತ್ತೆ. ನಂತರದಲ್ಲಿ ಫೇಲ್ ಆಗುತ್ತೆ, ಯಾಕೆಂದ್ರೆ ಅದು ಎತ್ತರದಲ್ಲಿ ಇರುತ್ತೆ. ಅವ್ರು ಡಿಸೈನ್ ಮಾಡಿರುವಂತದ್ದು
ಈ ದೊಡ್ಡ ಕೋಲು ಏನಿದೆ, ದೊಡ್ಡ ಕೋಲಿನ ಸಹಾಯದಿಂದ ಮಾತ್ರವೇ ಆ ಹಣ್ಣನ್ನ ಎಟಕಬಹುದು, ಅಂದ್ರೆ ಅದನ್ನ ಸಂಪರ್ಕಿಸಬಹುದು ಅದರ ಸಹಾಯದಿಂದ. ಹಾಗೆ ಡಿಸೈನ್ ಅನ್ನ ಮಾಡಿರ್ತಾರೆ. ಆದ್ರೆ ಅದು ಸುಲಭಕ್ಕೆ ಚಿಂಪಾಂಜಿಯ ಕೈಗೆ ಸಿಗುವಂತದ್ದಾಗಿರೋದಿಲ್ಲ. ಕೈಗೆ ಸಿಗುವಂತದ್ದು ಯಾವುದು ಅಂತಂದ್ರೆ ಸಣ್ಣ ಕೋಲು. ಸಣ್ಣ ಕೋಲನ್ನ ಎತ್ಕೊಳ್ಳುತ್ತೆ. ಸೊ ಹಣ್ಣುಗಳನ್ನ ಕಸಿದುಕೊಳ್ಳುವ ಪ್ರಯತ್ನಗಳನ್ನ ಮಾಡುತ್ತೆ. ಸೊ ಅದು ಘಟಿಸೋದಿಲ್ಲ. ಸೊ ಅನೇಕ ಯತ್ನಗಳು, ಪ್ರಯತ್ನಗಳು ನಂತರ ಅದರಲ್ಲಿ ವಿಫಲ ಆದ ನಂತರ ಸೊ ಆ ಒಂದು ಚಿಂಪಾಂಜಿಗೆ ಒಂದು ಅಂತರ್ಗತವಾಗಿ ಏನೋ ಒಂದು ಒಳಿಯುತ್ತೆ. ಓಕೆ, ಏನು ಮುಂದೆನೆ ಕಣ್ಣು ಮುಂದೆನೆ ದೊಡ್ಡ ಕೋಲಿದೆ, ಅದನ್ನ ಯಾಕೆ ನಾವು ಪಡೆದುಕೊಂಡು ದೊಡ್ಡ ಕೋಲನ್ನ ಸಣ್ಣ ಕೋಲಿನ ಸಹಾಯದಿಂದ ದೊಡ್ಡ ಕೋಲನ್ನ ಬಳಸಿ ಹಣ್ಣುಗಳನ್ನ ಏಕೆ ಕೀಳಬಾರದು ಅನ್ನೋ ಒಂದು ಅಂತರ್ಗತವಾಗಿ ಬರತಕ್ಕಂಥ ಒಂದು ಪ್ರಕ್ರಿಯೆ. ಅದು ಸಂಜ್ಞಾನದ ಪರಿಮಿತಿನಲ್ಲಿ ಆಗ್ತಕ್ಕಂಥ ಒಂದು ಸೃಜನಾತ್ಮಕವಾದಂತಹ ಒಂದು ಪ್ರಕ್ರಿಯೆ. ಈ ಅಂತರ್ಗತ ಕಲಿಕೆಯ ಮುಖಾಂತರ ಏನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಿರುತ್ತೆ, ಎಕ್ಸ್ಪೆಕ್ಟೆಡ್ ವರ್ತನೆಗಳು ಏನು ಎಕ್ಸ್ಪೆರಿಮೆಂಟಲ್ ಮಾಡಿರ್ತಾರೆ, ಅಂತಹದ್ದೇ ವರ್ತನೆಯನ್ನ ಆ ಜೀವಿ ತೋರಿಸ್ಲಿಕ್ಕೆ ಶಕ್ತವಾಗುತ್ತೆ. ಅನೇಕ ಟ್ರಯಲ್ಸ್, ಅನೇಕ ಎರರ್ಸ್ ಆದ ನಂತರದಲ್ಲಿ, ಅಂದ್ರೆ ಆ ಚಿಂಪಾಂಜಿ ಸಣ್ಣ ಕೋಲಿನ ಸಹಾಯದಿಂದ ದೊಡ್ಡ ಕೋಲನ್ನು ಪಡೆದುಕೊಳ್ಳುತ್ತೆ, ದೊಡ್ಡ ಕೋಲಿನ ಸಹಾಯದಿಂದ ಹಣ್ಣುಗಳನ್ನ ಕೀಳುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದು ಅಂತರ್ಗತ ಕಲಿಕೆಯ ಒಂದು ಸಿದ್ಧಾಂತ. ಅದನ್ನ ಚಿಂಪಾಂಜಿಯ ಮೇಲೆ ಎಕ್ಸ್ಪೆರಿಮೆಂಟ್ ಅವರು ಮಾಡ್ತಾ ಹೋಗ್ತಾರೆ. ಹೌದು, ಅಂತರ್ಗತ ಕಲಿಕೆ. ಸೊ ಯಾವಾಗ್ಲೂ ಸಹ ನಮಗೆ ಅನುಭವಕ್ಕೆ ಬರಬೇಕು, ಅನುಭವ ಆಗಿರಬೇಕು ಒಂದು ಸಮಸ್ಯೆಗೆ ಪರಿಹಾರವನ್ನ ಅನ್ನೋ ರೀತಿಯಾಗಿಲ್ಲ. ಯಾವುದಾದ್ರೂ ಒಂದು ಎಲಿಮೆಂಟ್ ಅನ್ನ ಆಧಾರದ ಮೇಲೆ, ಯಾವುದಾದ್ರೂ ಒಂದು ಅಂಶದ ಆಧಾರದ ಮೇಲೆ ಪ್ರಸ್ತುತವಾಗಿ ಎದುರಾಗಿರ್ತಕ್ಕಂಥ ಅಥವಾ ಎದುರಾಗಬಹುದಾದಂತಹ ಒಂದು ಸಮಸ್ಯೆಗಳಿಗೆ ನಮ್ಮಲ್ಲೇ ನಾವು ಉತ್ತರಗಳನ್ನ ಕೊಡ್ಕೊಳ್ಳುವಂತಹ ಅಥವಾ ಕಂಡುಕೊಳ್ಳುವಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರುತ್ತೆ ಅನ್ನೋದೇ ಈ ಅಂತರ್ಗತ ಇನ್ಸೈಟ್ಫುಲ್ ಲರ್ನಿಂಗ್ ಸಿದ್ಧಾಂತದ ಒಂದು ವಾದ. ಓಕೆ, ಸೊ ಹೀಗೆ ಈ ಸಂಜ್ಞಾನಾತ್ಮಕ ಸಿದ್ಧಾಂತ ಅಥವಾ ಸಂಜ್ಞಾನ ಏನಿದೆ, ಸೊ ಇದು ಅನೇಕ ಸಿದ್ಧಾಂತಗಳೊಂದಿಗೆ, ಅಂದ್ರೆ ಕಲಿಕೆ ಮತ್ತು ಸಂಜ್ಞಾನಾತ್ಮಕ ಸಿದ್ಧಾಂತಗಳು, ವರ್ತನಾತ್ಮಕ ಸಿದ್ಧಾಂತಗಳೊಂದಿಗೆ ಬೆಸ್ಕೊಂಡಿರುತ್ತೆ. ಇದೆಲ್ಲದಕ್ಕೂ ಮೂಲ ಒಂದು ಸಂಜ್ಞಾನ. ಸಂಜ್ಞಾನವಿಲ್ಲದೆ ಯಾವುದೇ ವ್ಯಕ್ತಿಯ ವರ್ತನೆಯನ್ನ ನಿರ್ಧಾರ ಮಾಡ್ಲಿಕ್ಕೆ, ಶೇಪ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದೇ ಆದ್ರೆ ಸೊ ನಾವು ಒಂದು ಪೂರ್ವ ಅನುಭವ ಅಥವಾ ಪೂರ್ವ ನಿರ್ಧರಿತವಾಗಿರ್ತಕ್ಕಂಥ ನಾವು ಕಂಡುಕೊಳ್ಳಬಹುದಾಗಿರುವಂತಹ ಒಂದು ಅಂಶಗಳನ್ನ ಕಂಡುಕೊಳ್ಳಿಕ್ಕೆ ನಾವು ಸಾಧ್ಯ ಆಗುತ್ತೆ. ಸೊ ಇಷ್ಟು ಸಂಜ್ಞಾನ ಮತ್ತು ಸಂಜ್ಞಾನದ ಮಾಹಿತಿಗಳು, ಅಂಶಗಳು ಹೇಗೆ ಅನೇಕ ಸಿದ್ಧಾಂತಗಳೊಂದಿಗೆ ತನ್ನ ವಸ್ತು ವಿಷಯಗಳನ್ನ ಬೆಸೆದುಕೊಂಡಿರ್ತವೆ. ನಂತರದಲ್ಲಿ ಮನೋವಿಜ್ಞಾನದ, ಸಾಮಾಜಿಕ ಮನೋವಿಜ್ಞಾನದ ಒಂದು ಎಲ್ಲೆಯನ್ನ ನೋಡ್ಬೇಕು ಅಂತ ಅಂದ್ರೆ, ಸೊ ಎಲ್ಲೆಲ್ಲಿರುತ್ತೆ ಸಾಮಾಜಿಕ ಮನೋವಿಜ್ಞಾನದ ಒಂದು ವ್ಯಾಪ್ತಿ? ನಮ್ಮ ಆಟಿಟ್ಯೂಡ್ಗಳು ಎಲ್ಲಿವರೆಗೂ ವ್ಯಾಪಿಸ್ಕೊಂಡಿರುತ್ತೆ, ನಮ್ಮ ಮನೋಭಾವ ಅನ್ನೋದೇನಿರುತ್ತೆ. ಸೊ ಕೆಲವರು ಪಾಸಿಟಿವ್ ಆಗಿ ಹೊಂದಿರ್ಬೋದು, ಸಮುದಾಯದೊಂದಿಗೆ, ಸಮಾಜದೊಂದಿಗೆ, ದೇಶದೊಂದಿಗೆ, ರಾಷ್ಟ್ರದೊಂದಿಗೆ, ಪ್ರಪಂಚದೊಂದಿಗೆ. ಒಬ್ಬ ಮನೋಭಾವ ಆಪೋಸಿಟ್ ವ್ಯಕ್ತಿಯೊಂದಿಗೆ, ಮನೋಭಾವ ಆಪೋಸಿಟ್ ಜೆಂಡರ್ನೊಂದಿಗೆ, ಮನೋಭಾವ ಹೇಗೆ ನಮ್ಮ ವಿರುದ್ಧ ಹೇಗೆ ಬೆಳೆಸ್ಕೊಂಡಿರ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಹೇಗೆ ರೂಪುಗೊಳ್ಳುತ್ತೆ. ಇದೆಲ್ಲದೂ ಸಹ ಸಾಮಾಜಿಕ ಮನೋವಿಜ್ಞಾನದ ಒಂದು ವ್ಯಾಪ್ತಿ ಅಂತ ಹೇಳ್ಬೋದು. ಸಮಾಜ ಅಂತಂದ್ರೆ ಕೇವಲ ಒಂದು ಸಮುದಾಯ ಅಲ್ಲ. ಸಮಾಜ ಅಂತಂದ್ರೆ ಇಟ್ಸ್ ಎ ಬ್ರಾಡ್ ಕಾನ್ಸೆಪ್ಟ್ ಅಲ್ಲಿ ಈ ಪ್ರಪಂಚದಲ್ಲಿ ಬರಬಹುದಾದಂತಹ ಏನೆಲ್ಲ ಜೀವಿಗಳು ಏನಿದೆ, ಏನೆಲ್ಲ ವಸ್ತು ವಿಷಯಗಳು ಏನಿದೆ, ಏನೆಲ್ಲ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು ಏನಿದೆ, ಎಲ್ಲದೂ ಸಹ ಒಳಗೊಂಡಂತಹ ಒಂದು ಅಂಶವೇ ಸಮಾಜ ಅಥವಾ ಒಂದು ಸಾಮಾಜಿಕ ಹಿನ್ನೆಲೆ ಅಂತ ನಾವು ಕರೀಬಹುದು. ಆ ಹಿನ್ನೆಲೆಯ ಆಧಾರದ ಮೇಲೆ ಹೇಗೆ ಒಬ್ಬ ವ್ಯಕ್ತಿಯ ಮನೋಭಾವಗಳನ್ನು ನಾವು ಅಧ್ಯಯನ ಮಾಡಬಹುದು, ಒಬ್ಬ ವ್ಯಕ್ತಿಯ ಮನೋಭಾವವನ್ನು ನಾವು ಗ್ರಹಿಸಿಕೊಳ್ಳಬಹುದು, ನಿರೀಕ್ಷೆಗಳನ್ನ ಮಾಡಬಹುದು, ಅಥವಾ ಪ್ರಿಡಿಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಿರೀಕ್ಷಿಸಬಹುದಾದಂತಹ ವರ್ತನೆಗಳು, ಒಂದು ಗುಂಪು.
ಸೊ ಇವೆಲ್ಲವೂ ಸಹ ಈ ಸಾಮಾಜಿಕ ಮನೋವಿಜ್ಞಾನದ ಎಲ್ಲೆಯ ಒಳಗೆ ಬರುವಂಥದ್ದು. ಸಾಮಾಜಿಕ ಪ್ರಭಾವ. ಸೊ ಸಾಮಾಜಿಕ ಸೋಷಿಯಲ್ ಇನ್ಫ್ಲೂಯೆನ್ಸ್ ಸಹ ಈ ಒಂದು ಸಾಮಾಜಿಕ ಮನೋವಿಜ್ಞಾನದ ಒಂದು ವ್ಯಾಪ್ತಿಯ ಪರಿಮಿತಿಯಲ್ಲಿ ಬರುವಂಥದ್ದು. ಅಂದ್ರೆ ಸಾಮಾಜಿಕ ಪ್ರಭಾವ, ಕೆಲವೊಂದು ಸಮುದಾಯ ಅಥವಾ ಒಂದು ಸಮಾಜ ಹೇಗೆ ತನ್ನದೇ ಆದಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತೆ, ಅದರಲ್ಲಿ ಅದಕ್ಕೆ ಇರ್ತಕ್ಕಂಥ ಹಿನ್ನೆಲೆಗಳೇನು, ಅದಕ್ಕೆ ಅದರ ಪ್ರಭಾವಗಳೇನು, ಅದನ್ನ ನಾವು ಗ್ರಹಿಸ್ಕೊಳ್ಳುವಂತಹ ರೀತಿ, ಅರ್ಥೈಸ್ಕೊಳ್ಳುವಂತಹ ರೀತಿ, ನಾನು ಅಂತ ಅಂದ್ರೆ ನಾನು ಮತ್ತೆ ಸಮಾಜದೊಂದಿಗೆ ಹೇಗೆ ಅವುಗಳಿಗೆ ನಿರ್ದಿಷ್ಟವಾದಂತಹ ಒಂದು ಅಂಶಗಳು ಪ್ರಭಾವ ಬೀರಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಇದು ಈ ಸಾಮಾಜಿಕ ಮನೋವಿಜ್ಞಾನ ವ್ಯಾಪ್ತಿಯನ್ನು ನಿರ್ಧರಿಸುವಂತಹ ಪ್ರಮುಖ ಎರಡನೇ ವಸ್ತು ವಿಷಯ. ಮೂರನೇದು ಸಾಮಾಜಿಕ ಸಂಜ್ಞಾನ. ಸಾಮಾಜಿಕ ಸಂಜ್ಞಾನ ಸಮಾಜದ ಜೊತೆ, ಸಮಾಜ ಅಂತಂದ್ರೆ ಕೇವಲ ಒಂದು ಗುಂಪು ಅನ್ನೋದೇ ಅಲ್ಲ, ಒಂದು ಸಮುದಾಯ ಅಲ್ಲ, ಮತ್ತೊಬ್ಬ ವ್ಯಕ್ತಿ ಅಲ್ಲ. ಸಮುದಾಯ ಅಂತಂದ್ರೆ ಅಥವಾ ಒಂದು ಸಮಾಜ ಅಂತಂದ್ರೆ ಅನೇಕ ವ್ಯಕ್ತಿಗಳು ಸೇರಿ, ಅನೇಕ ಸಮುದಾಯಗಳು ಸೇರಿ, ಅನೇಕ ಸಮಾಜಗಳು ಸೇರಿ ಉಂಟಾಗ್ತಕ್ಕಂತಹ ಒಂದು ವಸ್ತು ವಿಷಯಗಳು. ಅವುಗಳ ಪ್ರಭಾವ, ಸಂಪರ್ಕ, ಅಲ್ಲಿ ಉಂಟಾಗ್ತಕ್ಕಂಥ ಘರ್ಷಣೆಗಳು, ಸಾಮಾಜಿಕ ನೀತಿ ನಿಯಮಗಳು, ಬದ್ಧತೆ. ಸೊ ಎಲ್ಲದೂ ಸಹ ಈ ಸಾಮಾಜಿಕ ಸಂಜ್ಞಾನವನ್ನ ನಿರ್ಧಾರ ಮಾಡುವಂಥದ್ದು. ಓಕೆ, ಈ ಸಾಮಾಜಿಕ ಸಂಜ್ಞಾನ ಅದರ ಆಧಾರದ ಮೇಲೆ ಒಂದು ಸಮುದಾಯವನ್ನು ನಾವು ಗ್ರಹಿಸ್ಕೋಬೇಕು ಅನ್ನೋದಾದ್ರೆ ಅದಕ್ಕೆ ಪೂರಕವ ಅಥವಾ ಅದಕ್ಕೆ ವಿರುದ್ಧ, ಈ ಎರಡು ಆಯಾಮಗಳ ಆಧಾರದ ಮೇಲೆ ನಾವು ಸಾಮಾಜಿಕ ಸಂಜ್ಞಾನವನ್ನು ನಾವು ಗ್ರಹಿಸ್ತಾ ಹೋಗ್ತೀವಿ. ಏಕೆ ಈ ಸಮಾಜ ವಿರುದ್ಧ ಇರುವಂತಹ ಕೆಲವರು ಸಮಾಜದ ವಿರುದ್ಧ ಏಕೆ ತಮ್ಮ ವರ್ತನೆಯನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಕೆಲವೊಂದು ಬಾರಿ ನಮಗೆ ಪ್ರಶ್ನಾರ್ಥಕ ಚಿಹ್ನೆಗಳಾಗಿ ಉರುಳ್ಕೊಳ್ಳುತ್ತೆ. ಕೆಲವರು ಒಂದು ವ್ಯವಸ್ಥೆಯ ಬಗ್ಗೆ, ಸಮಾಜದ ಬಗ್ಗೆ ಪಾಸಿಟಿವ್ ಆಗಿರ್ತಾರೆ, ಪ್ರೋ ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ನಾವು ಕರಿತೀವಿ. ಕೆಲವರು ಏನ್ ಮಾಡ್ತಿರ್ತಾರೆ, ಏನೋ ಆಪೋಸಿಟ್ ಸೋಷಿಯಲ್ ವರ್ಕ್ ಥಾಟ್ ಪ್ರೊಸೆಸ್ ಇರುವಂಥವ್ರು. ಕೆಲವೊಂದು ಬಾರಿ ಪ್ರೋ ಇರೋಂಥವ್ರು ಆಂಟಿ ಸೋಷಿಯಲ್ ಎಲಿಮೆಂಟ್ಗಳಾಗಿ ಹೋಗ್ತಾರೆ. ಕೆಲವೊಂದು ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಇರುವಂಥದ್ದು ಪ್ರೋ ಸೋಷಿಯಲ್ ಆಕ್ಟಿವಿಸ್ಟ್ಗಳ ಆಗಿ ಮಾರ್ಪಡ್ತಾರೆ. ಇದಕ್ಕೆ ಕಾರಣಗಳು ಏನು ಅಂತ ಅನ್ನೋದಾದ್ರೆ ಸಾಮಾಜಿಕ ಸಂಜ್ಞಾನ, ಸಮಾಜವನ್ನ ಗ್ರಹಿಸಿಕೊಳ್ಳುವಂತಹ ಒಂದು ರೀತಿ, ಸಾಮಾಜಿಕ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಅನುಭವ, ಮಾಹಿತಿ, ಓಕೆ, ನಾವು ಅದಕ್ಕೆ ಕೊಟ್ಟಿರುವಂತಹ ಒಂದು ಅರ್ಥ ವಿವರಣೆ, ಸಮಾಜ ಅಥವಾ ಸಾಮಾಜಿಕ ಸಂದರ್ಭ ನಮಗೆ ಮಾಡಿರುವಂತಹ ಒಂದು ಪ್ಲಸ್ ಆರ್ ಮೈನಸ್, ಅಂದ್ರೆ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳು. ಏನ್ ಮಾಡಿದೆ, ಪ್ಲಸ್ ಏನಾಗಿದೆ ಅಥವಾ ಏನ್ ಮಾಡಿದೆ, ನೆಗೆಟಿವ್ ಏನಾಗಿದೆ ಅದರಿಂದ, ಅಥವಾ ನೆಗೆಟಿವ್ ಏನ್ ಸಮಾಜ ನನಗೆ ಮಾಡಿದೆ. ಈ ಎಲ್ಲ ಅಂಶಗಳು ಈ ಸಾಮಾಜಿಕ ಸಂಜ್ಞಾನದ ಅಂಶಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿ, ಸೊ ಕೆಲವೊಂದು ಬಾರಿ ಒಬ್ಬ ವ್ಯಕ್ತಿಯ ಪರ ಮಾತಾಡ್ತಾ ಇದ್ದಂಥದ್ದು ಹಲವಾರು ವರ್ಷಗಳ ನಂತರ ವಿರುದ್ಧ ಮಾತನಾಡಲಿಕ್ಕೆ ಶುರು ಮಾಡ್ತಾನೆ. ಬೇರೆ ಬೇರೆ ಪರ್ಸನಲ್ಸ್ ಇರಬಹುದು ಅಥವಾ ಬೇರೆ ಬೇರೆ ಒಪಿನಿಯನ್ಸ್ಗಳ ಮೇಲೆ ಆಧಾರವಾಗಿ ಇರಬಹುದು, ಅಥವಾ ವಿವಿಧ ಸಂದರ್ಭಗಳ ಆಧಾರದ ಮೇಲೆ ವ್ಯಕ್ತ ಆಗಬಹುದು. ಸೊ ಹೇಗೆ ವ್ಯಕ್ತ ಮಾಡುವಂತಹ ರೀತಿ ಅಥವಾ ದಾಟಿಗಳು ಏನಿರುತ್ತೆ, ಆ ದಾಟಿ ಮತ್ತು ರೀತಿಗಳು ಏನಿರುತ್ತೆ, ಅದು ನಮ್ಮ ಸಾಮಾಜಿಕ ಸಂಜ್ಞಾನವನ್ನ ರೂಪುಗೊಳಿಸುತ್ತೆ. ಅಥವಾ ಈ ಸಾಮಾಜಿಕ ಸಂಜ್ಞಾನದ ಆಧಾರದ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಒಪಿನಿಯನ್ಸ್ಗಳು, ನಂಬಿಕೆಗಳು, ಅಥವಾ ಒಂದು ಗುರಿ ಏನಿದೆ, ಆ ಗುರಿ ನಮ್ಮ ವ್ಯಕ್ತಿಯನ್ನ ಎಕ್ಸ್ಟೆಂಡ್ ಮಾಡುತ್ತೆ, ಬದಲಾಯಿಸುತ್ತೆ. ಓಕೆ, ಕೆಲವೊಂದು ಬಾರಿ ದೇಶದ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಬರುತ್ತೆ, ಕೆಲವೊಂದು ಬಾರಿ ಕೆಲವೊಂದು ಸಂದರ್ಭದಲ್ಲಿ ದೇಶದ ಬಗ್ಗೆ ನೆಗೆಟಿವ್ ಋಣಾತ್ಮಕ ಅಭಿಪ್ರಾಯಗಳು ಸಹ ಬರಬಹುದು. ಒಬ್ಬ ವ್ಯಕ್ತಿ ಜೊತೆಗೆ, ಓಕೆ, ತುಂಬಾ ಕ್ಲೋಸ್ ಫ್ರೆಂಡ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜೊತೆಗೆ ಸೊ ಹಲವಾರು ಸಂದರ್ಭದಲ್ಲಿ ಅಥವಾ ಅನೇಕ ಸಂದರ್ಭದಲ್ಲಿ ಆತ ಒಳ್ಳೆ ವ್ಯಕ್ತಿ, ಆತನ ಮೇಲೆ ಒಂದು ಒಳ್ಳೆ ಅಭಿಪ್ರಾಯಗಳನ್ನು ನಾವು ವ್ಯಕ್ತಪಡಿಸಬಹುದು. ಆದ್ರೆ ಅಂಥದ್ದೇ ಅಭಿಪ್ರಾಯಗಳು, ಅನಿಸಿಕೆಗಳು ಎಲ್ಲಾ ಸಂದರ್ಭದಲ್ಲೂ ಇರ್ತವೆ ಅನ್ನೋ ಒಂದು ನಿರೀಕ್ಷೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆ ಅನ್ನೋದು ಆ ಒಂದು ಸಂದರ್ಭ, ಸಮಯ
ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಾಮಾಜಿಕ ಸಂಜ್ಞಾನ. ಈ ಸಾಮಾಜಿಕ ಸಂಜ್ಞಾನಗಳು ಕಾಂಟ್ರಿಬ್ಯೂಷನ್ ಅಥವಾ ಎಫೆಕ್ಟ್ ಅನ್ನ ಮಾಡ್ತಾ ಹೋಗುತ್ತೆ. ಕೊನೆಯದಾಗಿ ಹೇಳ್ಬೇಕು ಅನ್ನೋದಾದ್ರೆ ಸಾಮಾಜಿಕ ಗುಂಪು. ಸಾಮಾಜಿಕ ಗುಂಪು ಒಂದು ಸಮುದಾಯ, ಅದು ಆ ಯೋಚನೆ ಮಾಡುವಂತಹ ರೀತಿ, ನಡೆದುಕೊಳ್ಳುವಂತಹ ರೀತಿ, ಅನೇಕ ಸಾಮಾಜಿಕ ಗುಂಪುಗಳು ಸೇರ್ಕೊಂಡು ಒಂದು ಸಮಾಜ, ಒಂದು ಸಮುದಾಯ ಅಥವಾ ಒಂದು ದೇಶ, ರಾಷ್ಟ್ರ ಅಥವಾ ಒಂದು ಪ್ರಪಂಚ. ಸೊ ಈ ರೀತಿಯಾಗಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಒಂದು ಸಾಮಾಜಿಕ ಗುಂಪು ಮತ್ತೊಂದು ಸಾಮಾಜಿಕ ಗುಂಪು ಹೇಗೆ ವಿಭಿನ್ನ, ಅಳವಡಿಸಿಕೊಂಡಿರತಕ್ಕಂಥ ಕಸ್ಟಮ್ಸ್, ಅಳವಡಿಸಿಕೊಂಡಿರ್ತಕ್ಕಂಥ ನೀತಿ ನಿಯಮಗಳು ಏನು, ಅವುಗಳನ್ನು ನೋಡುವಂತಹ, ಪರಸ್ಪರವಾಗಿ ನೋಡುವಂತಹ ಅಥವಾ ಕಾಣುವಂತಹ ಒಂದು ರಿಟ್ರೀವ್ ಮಾಡುವಂತಹ ಅಂಶಗಳು ಹೇಗೆ, ಈ ಒಂದು ಕಮ್ಯುನಲ್ ಘರ್ಷಣೆಗಳು, ವೈಲೆನ್ಸಿಗಳು ಏನಾಗಿರುತ್ತೆ, ನೋಡುವಂತಹ ನೋಟ, ಗ್ರಹಿಸಿಕೊಳ್ಳುವಂತಹ ಒಂದು ಇಂಟರ್ಪ್ರಿಟ್ ಮಾಡುವಂತಹ ಒಂದು ರೀತಿ, ನೀತಿ, ಇವೆಲ್ಲವೂ ಸಹ ಈ ಸಮುದಾಯಗಳ ನಡುವೆ ಕಂದಕ ಆಗ್ಲಿಕ್ಕೆ, ಅದೇ ರೀತಿ ಸಾಮರಸ್ಯ ಮೂಡಲಿಕ್ಕೆ ಕಾರಣ ಆಗುತ್ತೆ. ಸರ್ವಸಮ್ಮತ ರೀತಿನಲ್ಲಿ ಇತ್ತು ಅಂತ ಅಂದ್ರೆ ಎರಡೂ ಕಡೆಯಿಂದ ಸಾಮಾಜಿಕ ಒಪ್ಪಂದಗಳ ಮುಖಾಂತರ ಈ ಸಾಮಾಜಿಕ ಗುಂಪುಗಳ ನಡುವೆ ಒಂದು ಸಾಮರಸ್ಯ ಏರ್ಪಡೋದನ್ನು ಸಹ ನೋಡ್ಬೋದು. ಈ ಸಾಮಾಜಿಕ ಗುಂಪುಗಳ ನಡುವೆ ಸಾಮರಸ್ಯವಿಲ್ಲದಿದ್ದಾಗ, ಹೊಂದಾಣಿಕೆಗಳಿಲ್ಲೇ ಇದ್ದಿದ್ದಾಗ, ಅಥವಾ ಮಾಹಿತಿ ಹಂಚಿಕೆಯ ಒಂದು ಕೊರತೆ ಇದ್ದಾಗ ಅಥವಾ ಲೋಪದಿದ್ದಾಗ, ಸೊ ಅಂತ ಸಂದರ್ಭದಲ್ಲಿ ಕಂದಕ ಉಂಟಾಗೋದನ್ನು ಸಹ ನಾವು ನೋಡಬಹುದು. ಯಾವಾಗ ಈ ಎರಡು ಸಮುದಾಯ ಅಥವಾ ಸಮುದಾಯಗಳ ನಡುವೆ ಇರ್ತಕ್ಕಂಥ ವ್ಯಕ್ತಿಗಳ ನಡುವೆ ಸಾಮಾಜಿಕ ಕಂದಕಗಳು ಉಂಟಾಗುತ್ತೆ, ಓಕೆ, ಈ ಸಾಮಾಜಿಕ ಗುಂಪು ತನ್ನದೇ ಆದಂತಹ ಪ್ರಮುಖ ಪಾತ್ರ ವಹಿಸುತ್ತೆ, ತನ್ನದೇ ಆದ ಯೂನಿಕ್ ಸ್ಟೈಲ್ ಅನ್ನ ಹೊಂದಿರುತ್ತೆ ಅದರ ವಿರುದ್ಧ ಅಥವಾ ಅದರ ಪರವಾಗಿ ನಿಲ್ಲಿಕ್ಕೆ. ಸೊ ಹೀಗೆ ಈ ಎಲ್ಲಾ ವಸ್ತು ವಿಷಯಗಳು ಈ ಸಾಮಾಜಿಕ ಮನೋವಿಜ್ಞಾನದ ಎಲ್ಲೆಗಳನ್ನು ನಿರ್ಧರಿಸುತ್ತೆ. ಸಾಮಾಜಿಕ ಗುಂಪು ಅಂತಂದ್ರೆ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರೋದಿಲ್ಲ, ಒಂದು ಪ್ರದೇಶಕ್ಕೆ ಸಂಬಂಧಿಸಿದಿರೋದಿಲ್ಲ, ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತಹ ವಸ್ತು ವಿಷಯಗಳಲ್ಲ. ಸಾಮಾಜಿಕ ಗುಂಪು ಅಂತಂದ್ರೆ ಈ ಪ್ರಪಂಚದ ಪ್ರಾಣಿ ಸಂಕುಲಗಳು ಏನಿರುತ್ತೆ ಎಲ್ಲದನ್ನು ಕಲೆಕ್ಟಿವ್ ಆಗಿ ಇರ್ತಕ್ಕಂತಹ ಒಂದು ಗುಂಪು. ಅದರಲ್ಲಿ ಬರ್ತಕ್ಕಂಥ ಉಪಗುಂಪುಗಳು ಪ್ರಬಲ, ದುರ್ಬಲ, ರಸಿಸಿವು, ಸೊ ಅನೇಕ ಗುಂಪುಗಳು, ಅನೇಕ ಸಮುದಾಯಗಳು, ಅನೇಕ ಪ್ಯಾಟರ್ನ್ಸ್ಗಳು, ಲೆವೆಲ್ಸ್ಗಳು ಎಲ್ಲ ಬರಬಹುದು. ಆದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯ ಮತ್ತೊಂದು ಸಮುದಾಯದೊಂದಿಗೆ ಹೇಗೆ ಈ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳ ಮುಖಾಂತರ ಈ ಸಾಮಾಜಿಕ ಬದ್ಧತೆಗಳನ್ನ ಹೊಂದಿರ್ತಾರೆ, ವಿಭಿನ್ನವಾಗಿರ್ತಾರೆ, ವ್ಯಕ್ತಿ ವ್ಯತ್ಯಾಸಗಳನ್ನ ಕಾಣಬಹುದು. ಆ ವ್ಯಕ್ತಿ ವ್ಯತ್ಯಾಸಗಳು ಹೇಗೆ ತಮ್ಮದೇ ಆದಂತಹ ವ್ಯಕ್ತಿತ್ವದ ಗುಣಲಕ್ಷಣಗಳ ಮೌಲ್ಯಮಾಪನಕ್ಕೆ ಕಾರಣ ಆಗಬಹುದು ಅನ್ನೋದು ಈ ಒಂದು ನಿರ್ಧಾರ ಮಾಡಲಿಕ್ಕೆ, ಅಂಶಗಳನ್ನ ನಾವು ಐಡೆಂಟಿಫೈ ಮಾಡಲಿಕ್ಕೆ ಈ ಸಾಮಾಜಿಕ ಮನೋವಿಜ್ಞಾನ ತನ್ನದೇ ಆದಂತಹ ಮಹತ್ವವನ್ನ ಸೂಚಿಸುತ್ತೆ ಅಥವಾ ತನ್ನದೇ ಆದಂತಹ ಮಹತ್ವವನ್ನ ಹೊಂದಿದೆ. ಓಕೆ, ಸೊ ಇಷ್ಟು ಈ ಹೊತ್ತಿನ ವಸ್ತು ವಿಷಯ, ಪಾಠದ ವಸ್ತು ವಿಷಯ. ಅದರಲ್ಲಿ ಪ್ರಮುಖವಾಗಿ ಬರುವಂತದ್ದು ಈ ಸಾಮಾಜಿಕ ಸಂಜ್ಞಾನ ಅಂತ ಅಂದ್ರೆ ಈಗಾಗಲೇ ಹೇಳಿರುವ ಹಾಗೆ. ಸೊ ಮತ್ತೊಮ್ಮೆ ಈ ಮೂರು ಡೆಫಿನೇಷನ್ ಅನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ಒಂದನೇದು ಮನೋವಿಜ್ಞಾನ ಅಂತಂದ್ರೆ ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡುವಂತ ಒಂದು ವಿಭಾಗ ಅಥವಾ ಶಾಸ್ತ್ರ, ಅದು ಮನೋವಿಜ್ಞಾನ ಅಂತ ನಾವು ಕರಿತೀವಿ. ಸಾಮಾಜಿಕ ಮನೋವಿಜ್ಞಾನ ಅಂತ ಅಂದ್ರೆ ಅದೇ ವ್ಯಕ್ತಿಯ ವರ್ತನೆಯನ್ನ ಅಥವಾ ಒಂದು ಸಮುದಾಯದ ವ್ಯಕ್ತಿಗಳ ವರ್ತನೆಯನ್ನ ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ನಾವು ಅಧ್ಯಯನವನ್ನ ಮಾಡುವಂತ ಒಂದು ವಿಭಾಗ, ಶಾಸ್ತ್ರವನ್ನ ಸಾಮಾಜಿಕ ಮನೋವಿಜ್ಞಾನ ಅಂತ ನಾವು ಕರಿತೀವಿ. ಸಂಜ್ಞಾನ ಅನ್ನೋದೇ ಆದ್ರೆ ಸಂಜ್ಞಾನ ಏನೆಲ್ಲ ಮಾನಸಿಕವಾಗಿ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ, ಬ್ರೈನ್ ನ ಮುಖಾಂತರ, ಮೆದುಳಿನ ಮುಖಾಂತರ ಏನೆಲ್ಲ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ, ಆ ಎಲ್ಲಾ ಪ್ರಕ್ರಿಯೆಗಳನ್ನು ಒಳಗೊಂಡಂತೆ ನಾವು ಸಾಮಾಜಿಕ ಸಂಜ್ಞಾನ ಅಂತ ಕರೀಬಹುದು. ಓಕೆ, ಸಂಜ್ಞಾನ ಉದಾಹರಣೆಗೆ ಸ್ಮೃತಿ ಬರಬಹುದು, ಲರ್ನಿಂಗ್ ಕಲಿಕೆ ಬರಬಹುದು, ಇಂಟೆಲಿಜೆನ್ಸ್ ಬುದ್ಧಿಶಕ್ತಿ, ಪ್ರಾಬ್ಲಮ್ ಸಾಲ್ವಿಂಗು, ಕ್ರಿಯೇಟಿವಿಟಿ, ಡಿಸಿಷನ್ ಮೇಕಿಂಗು. ಸೊ ಈ ಎಲ್ಲ ವಸ್ತು ವಿಷಯಗಳು ಈ ಸಂಜ್ಞಾನದ ಪ್ರಕ್ರಿಯೆಯಲ್ಲಿ ಬರುವಂತದ್ದು. ಸಾಮಾಜಿಕ ಸಂಜ್ಞಾನ ಅಂತಂದ್ರೆ ಹೇಗೆ ಈ ಸಂಜ್ಞಾನಗಳು
ನಾವು ನೋಡುವಂತಹ ಅಥವಾ ಯಾವ್ದಾದ್ರು ಒಂದು ಸಾಮಾಜಿಕ ಪ್ರಪಂಚದ ಅಥವಾ ಹಿನ್ನೆಲೆಯಲ್ಲಿ ಅದನ್ನ ಅರ್ಥೈಸಿಕೊಳ್ತೇವೆ, ವಿವರಣೆ ಮಾಡ್ಕೊಳ್ತೇವೆ, ಮತ್ತೆ ಸಂಕೇತೀಕರಣಗೊಂಡು ಅದನ್ನ ಪುನಃಸ್ಮರಣೆಗೆ ಒಳಗು ಮಾಡ್ಕೊಳ್ತೇವೆ ಅನ್ನೋದು ಸಾಮಾಜಿಕ ಸಂಜ್ಞಾನ. ಒಬ್ಬ ವ್ಯಕ್ತಿಯನ್ನ ಆತನ ಸಾಮಾಜಿಕ ಹಿನ್ನೆಲೆಯೊಂದಿಗೆ, ಸಮುದಾಯದ ಹಿನ್ನೆಲೆಯೊಂದಿಗೆ, ಸನ್ನಿವೇಶದ ಹಿನ್ನೆಲೆಯೊಂದಿಗೆ ನಾವು ಅದನ್ನು ಗ್ರಹಿಸಿಕೊಂಡು, ಅರ್ಥೈಸಿಕೊಂಡು, ಸಂಕೇತೀಕರಣಗೊಳಿಸ್ಕೊಂಡು, ಅದು ಇನ್ಯಾವುದೋ ಸಂದರ್ಭಕ್ಕೆ ಬಂದಾಗ ಅದನ್ನ ಆ ರೀತಿಯಾಗಿ ಹೇಗೆ ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ ಅಥವಾ ಇಂಟರ್ಪ್ರೇಟ್ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಾಗಿ ನಾವು ಗ್ರಹಿಸ್ಕೊಂಡು, ಇಂಟರ್ಪ್ರೇಟ್ ಮಾಡಿಕೊಂಡು, ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆಗೆ ಸಾಮಾಜಿಕ ಸಂಜ್ಞಾನ ಅಂತ ನಾವು ಕರೆಯಬಹುದು. ಒಬ್ಬೊಬ್ಬ ವ್ಯಕ್ತಿ ತನ್ನದೇ ಆದಂತಹ ಒಂದು ಅರ್ಥ ವಿವರಣೆಗಳನ್ನ ಕೊಡ್ತಾ ಹೋಗಬಹುದು. ಆ ಅರ್ಥ ವಿವರಣೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಹೇಗೆ ವಿಭಿನ್ನವಾಗಿರುತ್ತೆ, ವಿಭಿನ್ನವಾಗಿರ್ತಕ್ಕಂತಹ ಪ್ರತಿಕ್ರಿಯೆಗಳು ಹೇಗೆ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಿರ್ಧಾರ ಮಾಡುತ್ತೆ, ಆ ನಿರ್ಧಾರ ಮಾಡುವಲ್ಲಿ ಒಬ್ಬ ವ್ಯಕ್ತಿಯ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ, ಎಸ್ಪೆಷಲಿ ಸಂಜ್ಞಾನದಲ್ಲಿ, ಸಾಮಾಜಿಕ ಸಂಜ್ಞಾನದಲ್ಲಿ ಇದು ಬಹಳ ಪ್ರಮುಖವಾಗಿರುವಂಥದ್ದು. ಸೊ ಸಾಮಾಜಿಕ ಮನೋವಿಜ್ಞಾನದಲ್ಲಿ ಈ ಎಲ್ಲ ಅಂಶಗಳು ಸಹ ನಾವು ನೋಡ್ತಾ ಹೋಗ್ತೇವೆ. ಅದೇ ರೀತಿ ಕಲಿಕಾ ಸಿದ್ಧಾಂತಗಳು ಬಂಡೂರಾವ್ 1977ರಲ್ಲಿ ಇದು ಮಾಡಿರುವಂತಹ ಅಬ್ಸರ್ವೇಷನ್ ಲರ್ನಿಂಗ್ ಮುಖಾಂತರ ಸೊ ಹೇಗೆ ಒಬ್ಬ ವ್ಯಕ್ತಿ ತನ್ನ ವರ್ತನೆಗಳನ್ನ ಬೇರೆಯವರ ವರ್ತನೆಯೊಂದಿಗೆ ತಾಳೆ ಮಾಡಿಕೊಂಡು, ತಳುಕು ಹಾಕೊಂಡು ಹೇಗೆ ತನ್ನನ್ನು ತಾನು ಕ್ರಿಯಾಶೀಲನನ್ನಾಗಿ ಮಾಡ್ಕೊಳ್ತಾನೆ, ಹೇಗೆ ಸಮಸ್ಯೆಗಳು ಕಡಿಮೆ ಆಗೋ ರೀತಿಯಲ್ಲಿ ಮಾಡ್ಕೊಳ್ತಾನೆ. ಸೊ ಅದು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಮತ್ತಷ್ಟು ರೂಪುಗೊಳಿಸುವಂತಹ ಒಂದು ವಸ್ತು ವಿಷಯಗಳಾಗಿರುತ್ತೆ. ಅಥವಾ ಒಂದು ಹೊಸ ಸಂದರ್ಭಕ್ಕೆ, ಹೊಸ ಸನ್ನಿವೇಶಕ್ಕೆ ನಾವು ಎದುರಾದಾಗ ಹೇಗೆ ನಾವು ಆ ಸಂದರ್ಭ ಅಥವಾ ಸನ್ನಿವೇಶಗಳನ್ನು ನಿಭಾಯಿಸ್ತೀವಿ, ಅದು ಹೇಗೆ ಬೇರೆಯವರು ಮಾಡಿದ್ರು ಅಥವಾ ನಾವು ಹಿಂದೆ ಹೇಗೆ ಮಾಡಿದ್ದು, ಹೇಗೆ ವರ್ತನೆಗಳನ್ನ ವ್ಯಕ್ತಪಡಿಸಿದ್ದು, ಅದರ ಆಧಾರದ ಮೇಲೆ ನಿಂತಿರುತ್ತೆ. ಇದೇ ಈ ಬಂಡೂರಾರವರ ಒಂದು ಅಬ್ಸರ್ವೇಷನ್ ಲರ್ನಿಂಗ್ ನ ಒಂದು ವಾದ ಅಥವಾ ತಿರುಳು. ಸೊ ಇಲ್ಲಿಗೆ ಅದೇ ರೀತಿ ಪಾವ್ಲೋವ್ ಅವರದ್ದಿದೆ, ಕೊಹ್ಲರ್ ಅವರದ್ದಿದೆ, ಮನೋವಿಜ್ಞಾನದ ವ್ಯಾಪ್ತಿ ಇದೆ. ಸೊ ಇಲ್ಲಿಗೆ ಈ ಹೊತ್ತಿನ ವಸ್ತು ವಿಷಯ ಸಾಮಾಜಿಕ ಸಂಜ್ಞಾನ, ಸಾಮಾಜಿಕ ಮನೋವಿಜ್ಞಾನದಲ್ಲಿ ಬರುವಂಥದ್ದು ಮುಕ್ತಾಯ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ.